ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಸಾಧಕರ ಬಗ್ಗೆ ಹೇಳಬೇಕು ಅಂದರೆ ಇವರು ನಿವೃತ್ತ ಶಿಕ್ಷಕರು ಮತ್ತು ಖಗೋಳ ತಜ್ಞರು ಅಂತ ಹೇಳ್ಬೋದು. ನಾವು ಇಷ್ಟು ವರ್ಷದಿಂದ ಮಾಡಿದ್ದೀವಿ ಸರ್. ಈಗ ನೀವು ಬದಲಾವಣೆ ಮಾಡಿರಿ, ಇಷ್ಟು ವರ್ಷ 7 ವರ್ಷ ಮಾಡಿದೆ ಅಂದಲ್ಲ, 7 ವರ್ಷ ಮಾಡಿದ ಹುಡುಗರು ಪಾಪಿಗಳು ಬಿಡತ್ಲ ಹೋಗ್ಲಿ. ಇನ್ನು ಉಳಿದ ಕ್ಯಾಶಿಯರ್ ಲೇಡಿ ಈಗ ಶರಣಪ್ಪನೇಶು ಆಕಾಶ ತೋರಿಸ್ತಾರೆ ಮಕ್ಕಳಿಗೆ ಅಂತ ಕ್ಯಾಶ್ ಇಸ್ಕೊಂಡು. ಎರಡನೇ ಮಗಳು ತಲೆಗೆ ಪಟ್ಟಂತ ಬಿಟ್ಟು ನಿಲ್ಸು ಗಾಡಿನ, ಕೆಳಗಿಳಿದು ಈಗ ಬೆಳಕರವರಿ ನೋಡ್ಕ ನೀನು ಬೇಡ, ನಾವು ಗಾಡಿಯಲ್ಲಿದ್ದಾಗ ನೀನು ಆಕಾಶ ನೋಡಂಗಿಲ್ಲ. ಈ ರೀತಿಯ ಹುಡುಗರು ಗುರುಗ್ರಹನ ಓಹೋ ಸರಿ ಸರಿ. ಅವರು 72 ಕೋಟಿ 80 ಲಕ್ಷ ಕಿಲೋಮೀಟರ್ ದೂರದಲ್ಲಿದಾರ. ಅಳ್ದಿದ್ರ್ಯಾ ನೀವು ಅಂತ ಸ್ಟಾರ್ಟ್ ಮಾಡ್ದ. ನೆಕ್ಸ್ಟ್ 2001ನೇ ಇಸ್ವಿನಲ್ಲಿ ನನಗೆ ಕರೆ ಬರುತ್ತೆ. ಸೆಪ್ಟೆಂಬರ್ 5ನೇ ತಾರೀಕು ರೋಟ್ರಿ ಲಯನ್ಸ್ ಕ್ಲಬ್ಬಲ್ಲಿ ಇದು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬರಬೇಕು. ನಿಂದು ಅವಾರ್ಡ್ ಆಗಿದೆ ಸರ್. ನಾನು ಅಪ್ಲಿಕೇಶನ್ ಹಾಕಿಲ್ಲ. ನೀನು ಅಪ್ಲಿಕೇಶನ್ ಹಾಕೋದು ಬೇಡಪ್ಪ, ನಾವೆಲ್ಲ ತುಂಬಿ ಕಳಿಸಿದ್ದೀವಿ ಅಂತ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ನಮ್ಮ ಸಾಧಕರ ಬಗ್ಗೆ ಹೇಳಬೇಕು ಅಂದರೆ ಇವರು ನಿವೃತ್ತ ಶಿಕ್ಷಕರು ಮತ್ತು ಖಗೋಳ ತಜ್ಞರು ಅಂತ ಹೇಳ್ಬೋದು. ಇವ್ರ ಬಗ್ಗೆ ನಾನು ಇಲ್ಲಿ ಬಂದಮೇಲೆ ಫೋನಲ್ಲಿ ಕೇಳಿದ್ದೆ, ಬಟ್ ಇಲ್ಲಿಗೆ ಬಂದಾದಮೇಲೆ ನನಗೆ ಅನಿಸಿದ್ದು ಎಷ್ಟು ಸಿಂಪ್ಲಿಸಿಟಿ ಆಗಿದ್ದಾರೆ ಸರು, ಅಂದರೆ ಎಷ್ಟು ಹಂಬಲ್ ಆಗಿದ್ದಾರೆ ಅಂತ. ಅಂದರೆ ತುಂಬ ವೆಯ್ಟ್ ಮಾಡಿಸಲ್ಲ, ನಿಮ್ಮ ಮುಂದೆ ಅವರನ್ನು ಕರೆ ತಂದಿದ್ದೀನಿ. ಬನ್ನಿ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ TM ಶರಣಪ್ಪ ಅವರು, ನಿವೃತ್ತ ಶಿಕ್ಷಕರು, ಖಗೋಳ ತಜ್ಞರು. ಬನ್ನಿ ಅವರ ಮಾತುಗಳಲ್ಲಿ ಅವರ ಅನುಭವದ ಬುತ್ತಿನ ನಿಮ್ಮ ಮುಂದೆ ಇಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಂದನೆಗಳು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಓಕೆ. ಬಟ್ ನನಗೆ ಗುರುಸಿದ್ದರೇಗೌಡರು ಹೇಳಿದಾಗ ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಬೇರೆ ಇತ್ತು. ಖಗೋಳ ತಜ್ಞರು ಮೇಡಮ್ ನೀವು ನೋಡಬೇಕು, ಅವ್ರದ್ದು ತುಂಬ ಹೊರ್ತಿದೆ ಅಂತ ಹೇಳಿದರು. ಬಟ್ ಆವಾಗ ಮೈಂಡಲ್ಲಿ ಬೇರೆ ಇತ್ತು. ಬಟ್ ಇಲ್ಲಿ ಬಂದು ನೋಡಾದ್ಮೇಲೆ ನಿಜವಾಗ್ಲೂ ಅದು ದುಪ್ಪಟ್ಟಾಯಿತು ಸರ್. ತುಂಬ ಖುಷಿ ಆಯಿತು. ಬಟ್ ಒಂದು ಬೇಜಾರು ಏನು, ಒಂದು ಹೆಮ್ಮೆ ಇದೆ ನಮ್ಮ ದಾವಣಗೆರೆಯಲ್ಲಿ ಈ ಥರ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ಬೇಜಾರು ಏನಪ್ಪ ಅಂದರೆ ಇಂಥ ವ್ಯಕ್ತಿ ಯಾಕೆ ಇನ್ನೂ ಹೆಚ್ಚು ಇದ್ದೀರಾ. ಇವಾಗ್ಲೂ ಒಂದಷ್ಟು ನಿಮಗೆ ಇಮ್ಯಾಜ್ ಇದೆ, ಆಮೇಲೆ ಒಂದಷ್ಟು ಇಮ್ಯಾಜ್ ಇದೆ, ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ನಿಮ್ಮದೇ ಆದ ಪ್ರಸಿದ್ಧಿ ಇದೆ. ಬಟ್ ಇನ್ನೂ ನಿಮ್ಮ ಒಂದು ಸಿಂಪ್ಲಿಸಿಟಿಗೆ, ನಿಮ್ಮ ಒಂದು ಏನು ಎಜುಕೇಷನ್ಗೆ, ನಿಮ್ಮ ಒಂದು ಜ್ಞಾನಕ್ಕೆ ಇನ್ನೂ ಸ್ವಲ್ಪ ಪ್ರಸಿದ್ಧಿ ಅನ್ನೋದು ಬೇಕಿತ್ತು. ಬಟ್ ಯಾಕೆ ಸರ್ ನಮ್ಮ ದಾವಣಗೆರೆನಲ್ಲಿ ಈ ಥರದ ಬೆಳವಣಿಗೆನ ಯಾರೂ ಸಹಿಸ್ತಾ ಇಲ್ವಾ, ಅಥವಾ ಯಾಕೆ ಸರ್? ಹಾಗೇನಿಲ್ಲ. ಆದರ್ಶಗಳು ಯಾವತ್ತಿಗೂ ಅವು ಸ್ವಲ್ಪ ದೂರನೇ ಇರ್ತವೆ. ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಯಾರು ಸಾಧಕರೇ ಆಗಲಿ ಅಥವಾ ಈ ರೀತಿಯ ಇನ್ವಾಲ್ವ್ಮೆಂಟ್ ಇರುವಂತಹ ವ್ಯಕ್ತಿಗಳಾಗಲಿ ಪ್ರಚಾರಕ್ಕೆ ಹೋಗೋದಿಲ್ಲ, ಹೆಚ್ಚಾಗಿ ಪ್ರಚಾರಕ್ಕೆ ಬರೋದು ಇಲ್ಲ. ಮೋಸ್ಟ್ ಪ್ರಾಬ್ಲಿ ಗುರುಸ್ವಾಮಿ ಹೇಳಿದ್ದಾರೆ ನಿಮಗೆ, ಅವ್ರಿಗೆ ಗೊತ್ತು. ಆ್ಯಕ್ಚುಲಿ ಸರ್ ಅವ್ರು ಫೋನ್ ಮಾಡಿದರು, ನೀವು ಒಪ್ಪಿಗೆ ಕೊಟ್ಟರೆ ನಾನು ನಂಬರ್ ಅವ್ರಿಗೆ ಕೊಡ್ತೀನಿ ಅಂತಂದರು. ಹಾಗಾಗಿ ಆಯಿತು ಕೊಡಿ ಅಂತಂದು ಹೇಳಿದೆ. ಪ್ರಚಾರ ಹಿತದೃಷ್ಟಿಯಿಂದ ಇಂಥ ವ್ಯಕ್ತಿಗಳು ಮುಂದೆ ಬರಲ್ಲ ಮೇಡಮ್. ಆ ನಿಟ್ಟಿನಲ್ಲಿ ನಿಮಗೆ ಅಗೋಚರ ಆಗಿರ್ಬೋದು. ಆದರೆ ಮಕ್ಕಳಿಗೆ ಇಡೀ ದಾವಣಗೆರೆ ಜಿಲ್ಲೆಯ ಮಕ್ಕಳಿಗೆ ನಾನು ಚೆನ್ನಾಗಿ ಚಿರಪರಿಚಿತ. ಹೌದು ಸರ್. ಇವಾಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಪರಿಚಯ ಮಾಡಿಕೊಡಿ, ಅಥವಾ ನಿಮ್ಮ ಒಂದು ಬಾಲ್ಯದ ಬಗ್ಗೆ ಹೇಳಿ ಸರ್. ನಮ್ಮದು ಮೊಳಕಾಲ್ಮೂರು ತಾಲೂಕು ಕೊಂಡ್ಲಹಳ್ಳಿ. ಅಲ್ಲಿ ನಮ್ಮ ಅಪ್ಪಾಜಿಗೆ 13 ಜನ ಮಕ್ಕಳು. ಅದರಲ್ಲಿ 9 ಜನ ನಾವು ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ನಮ್ದು ಅವಿಭಕ್ತ ಕುಟುಂಬ ಮೇಡಮ್, ಕಂಪ್ಲೀಟ್. ಈಗಲೂ ಅವಿಭಕ್ತನೇ, ಎಲ್ಲರೂ ಜೊತೆಗೆ ಇರ್ತೇವೆ. ದಸರಾ ಬಂತು ಅಂತಂದರೆ ಎಲ್ಲರೂ ಸೇರ್ತೀವಿ ಅಲ್ಲಿ. ಎಲ್ಲರೂ ಒಂದಕ್ಕೊಂದು ಸಂಪ್ರದಾಯದಂತೆ ಬನ್ನಿ ಕೊಟ್ಟು ನಮಸ್ಕಾರ ಮಾಡೋದು ಅದು ಪದ್ಧತಿ. ಅದು ಎಲ್ಲ ಯಾವ ಹಬ್ಬಕ್ಕೆ ಬರಲಿಲ್ಲ ಅಂದರೂ ಆ ಹಬ್ಬಕ್ಕೆ ಎಲ್ಲರೂ ಬರ್ತಾರೆ. ನಾನು 8ನೇನು. ನಮ್ಮ ಅಣ್ಣನ ಮಗ ನನಗಿಂತ 7 ತಿಂಗಳು ದೊಡ್ಡವನು. ಈಗ ಇದು ಯಾಕೆ ಹೇಳ್ತೀನಿ ಈ ಮಾತು ಅಂದರೆ, ನಮ್ಮ ತಾಯಿಯರಿಗೆ ಈ ಕಡೆ ನನಗೂ ಬಾಣಂತನ, ಸೊಸೆಯರಿಗೂ ಬಾಣಂತನ, ಏನು ಹುಡ್ತಾವೆ ಇವು ಅಂತೇಳಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಾದ್ರು ಇದ್ದರೆ ನಾನು ಬರ್ತಿರಲಿಲ್ಲ, ಖಂಡಿತ ಇರ್ತಿರಲಿಲ್ಲ.
ನಾನು ಹೊಟ್ಟೆಗಿದ್ದಾಗ ಹೋಗಲಿ ಅಂತಂದೇಳಿ ಎಳ್ಳಂತೆ, ತಾಳೆಬೆಲ್ಲ ಅಂತೆ, ಗಿಣ್ಣ ಅಂತೆ, ಪರಂಗಿ ಎಣ್ಣೆ ಅಂತೆ ಏನೇನೋ ತಿಂದಿದ್ದಾರೆ, ಅದು ಹೋಗಿಲ್ಲ. ಹೋಗಿದ್ರಂತೂ ಈ ಪ್ರೋಗ್ರಾಮ್ಗೆ ನೀವು ಇರ್ತಿರ್ಲಿಲ್ಲ. ಹಾಗಾಗಿ ಅದೇನೋ ದೈವ ಕೃಪೆ ಭೂಮಿಗೆ ಬಂದೆ ನಾನು. ಈ ರೀತಿ ಒಂದು ಅವಿಭಕ್ತ ಕುಟುಂಬದಲ್ಲಿ ನಮ್ಮ ಅಣ್ಣ ಅವರ ಆದರ್ಶ ಇದೆಯಲ್ಲ, ಆದರ್ಶ ನಾವು ಎಲ್ಲಿ ಹುಡ್ಕೋದೇ ಬೇಕಾಗಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಸಾಕಷ್ಟು ಆದರ್ಶಗಳಿದಾವೆ. ಒಂದು ಸಾರಿ ನಿಮ್ಮನ್ನು ಬೇಕಾದ್ರೆ ನಾನು ಬರಮಾಡ್ಕೊಳ್ತೀನಿ ಕೊಂಡಳ್ಳಿಯಲ್ಲಿ, ನಮ್ಮ ಆ ಪ್ರದೇಶನ ಗುರುಸ್ವಾಮಿ ಜೊತೆಗೆ ನಿಮ್ಮನ್ನು ಕರೆಸ್ತೀನಿ. ಈ ಆದರ್ಶದ ನೆರಳಿನಲ್ಲಿ ನಾವೆಲ್ಲ ಬದುಕಿ ಬಂದಂಥವ್ರು, ಬಾಳಿದಂಥವ್ರು. ಮೊದಲ 4 ಅಣ್ಣಂದಿರು ಏನಾದರೆ ಅವರ ಬೆವರ ಹನಿ ಇವತ್ತು ನಾವು ಇಂಥ ಬಟ್ಟೆ ಹಾಕ್ಕೊಂಡು ಕುಂತಿದ್ದೀವಿ ಇಲ್ಲಿ. ಅವರ ಶ್ರಮನೇ ನಮಗೆಲ್ಲ ಒಂದು ಮಾರ್ಗದರ್ಶನ. ಈ ನಿಟ್ಟಿನಲ್ಲಿ ಎಲ್ಲ ಕೊಂಡಳ್ಳಿಯಲ್ಲೇ ನನ್ನ ವಿದ್ಯಾಭ್ಯಾಸ ಆಯಿತು. ಅಲ್ಲಿ ಹೈಸ್ಕೂಲ್ವರೆಗೆ ಅಲ್ಲೇ ಆಯಿತು. ನೆಕ್ಸ್ಟು PUCಗೆ ನಾನು DRM ಸೈನ್ಸ್ ಕಾಲೇಜಲ್ಲಿ ಬಂದು ಜಾಯ್ನ್ ಆಗಿದ್ದೆ ದಾವಣಗೆರೆಯಲ್ಲಿ. ಪ್ರೈಮರಿ ಹಂತದಲ್ಲಿ ನಮಗೆ ಅದರ ಕಲ್ಪನೆ ಇರಲಿಲ್ಲ. ಮೊದಲೆಲ್ಲ ಗ್ರೂಪ್ ಡಿ ಇರ್ತಿದ್ರು, ನಮ್ಮಲ್ಲಿ ಓಬಣ್ಣ ಅಂತ ಇರ್ತದೆ, ಅವ್ನು ಬಂದು ನಮ್ಮನ್ನು ಕರ್ಕೊಂಡು ಹೋಗೋನು ಮನೆಗೆ ಬಂದುಬಿಟ್ಟು. ಆ ಟೈಮಲ್ಲಿ 1895 ಹಳೆಯ ಗುಡ್ ಓಲ್ಡ್ ಸ್ಕೂಲ್ ಅದು. ಆ ಶಾಲೆಯಲ್ಲಿ ನಾನು ಕಲ್ತಿದ್ದು, ಅದನ್ನು ಮರೆಯಾಗಿಲ್ಲ. ಕೆಲವು ನಾನು ಈವನ್ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಆ ಟೀಚರ್ಸ್ನೆಲ್ಲ ನೆನಪು ಮಾಡ್ಕೊಳ್ತೇನೆ. ಹೇಗೆ ನಮಗೆ ವಿಜ್ಞಾನವನ್ನು ಕಣ್ಣಿಗೆ ಕಟ್ಟಿದಾಗಿ ಹೇಳ್ಕೊಟ್ಟಂಥ ರುದ್ರಪ್ಪ ಮೇಷ್ಟ್ರನ್ನ ನೆನೆಸ್ಕೊಳ್ತೀನಿ. ಹಾಗೆಯೇ ಪಾಠ ಮಾಡುವಂಥ ಸಂದರ್ಭದಲ್ಲಿ ಹಾಸ್ಯಭರಿತವಾದಂತಹ ಪಾಠನ ಹೇಗೆ ಮಾಡಬೇಕು ಎಂಬುದು ಮಧ್ವಾಚಾರ್ಯ ಮಾಸ್ಟ್ರಿಂದ ಕಲ್ತಿದ್ದೀವಿ. ಹಾಗೆಯೇ ನಮ್ಮ ಭಾರತದ ಸಂಸ್ಕೃತಿ ಸಂಪ್ರದಾಯನ ವಿಜಯೇಂದ್ರಾಚಾರ್ಯ ಅವರ ನೆರಳಿನಲ್ಲಿ ನಾವು ಅದನ್ನು ಅಭ್ಯಾಸ ಮಾಡ್ತಿದ್ವಿ. ಈ ರೀತಿ ಒಬ್ಬೊಬ್ಬರು ಹೈಸ್ಕೂಲಲ್ಲಿ ನರಸಿಂಹಮೂರ್ತಿ ಅಂತ ಹೆಡ್ ಮಾಸ್ಟ್ರು, ಆಡಳಿತನ ಹೇಗೆ ಇಟ್ಕೊಳ್ಬೇಕು ಎಂಬುದನ್ನು, ಲೀಡರ್ಶಿಪ್ ಕ್ವಾಲಿಟಿನ ಅವರಿಂದ ಕಲ್ತೀವಿ. ಶಿಸ್ತುನ ಗೋಪಾಲ್ ಮಾಸ್ಟರ್ ಅವರಿಂದ ಕಲ್ತೀವಿ. ಈ ರೀತಿಯ ಒಂದು ಹಂತವಾಗಿ ಆ ಟೀಚರ್ಸ್ನ ನಾವು ಪ್ರತಿ ಸೆಪ್ಟೆಂಬರ್ 5ನೇ ತಾರೀಕು ನೆನೆಸ್ಕೊಳ್ತಾ ಬರ್ತಾಯಿದ್ದೀವಿ ಮೇಡಮ್. ಅದನ್ನ ಎಲ್ಲ ಕಡೆಯೂ ನಾನು ಹೇಳ್ತಾ ಇರ್ತೇನೆ. ಈ ರೀತಿ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಹೈಸ್ಕೂಲ್ ಮುಗಿಸಿ ಇಲ್ಲಿ DRM ಸೈನ್ಸ್ ಕಾಲೇಜಲ್ಲಿ PUC ಜಾಯ್ನ್ ಆದೆ. PUC ಮುಗಿಸ್ಕೊಂಡು ನಾನು BSc ಅದೇ DRM ಅಲ್ಲೇ ಮುಗೀತು. ಪದವಿಯಲ್ಲೇ ಮುಗಿಸ್ಕೊಂಡ್ಮೇಲೆ B.Edನ್ನು ಬಾಪೂಜಿನಲ್ಲಿ 2nd ಬ್ಯಾಚಲ್ಲಿ ನಾವಲ್ಲಿ ಸೇರಿಕೊಂಡ್ವಿ. ಬಾಪೂಜಿಗೆ B.Edಗೆ ನಾನು ಸೇರ್ತೀನಿ ಅಂದಾಗ ಎಲ್ಲರೂ ಏನು ಉಮೇಶ್ ಆಗ್ತೀಯಾ ಅಂತ ಬಂತು. ಯಾಕೆ ಆಗಬಾರ್ದು ಅಂತ ನಾನು, ಯಾಕಂದರೆ ನಮ್ಮಣ್ಣ ಡಾಕ್ಟ್ರು, ಇನ್ನೊಬ್ಬರು ಇಂಜಿನಿಯರು, ಇನ್ನೊಬ್ಬರು EO ಆಗಿ ರಿಟೈರ್ಡ್ ಆದರು. ಅವರೆಲ್ಲ ಒಳ್ಳೆಯ ಪೋಸ್ಟಲ್ಲಿದ್ದಾರೆ, ನೀನು ಅದಕ್ಕೆ ಯಾಕೆ ಅಂತ. ಕಲ್ತಿರೋ 4 ಅಕ್ಷರನ ನಾನು ಮಕ್ಕಳಿಗೆ ಹೇಳ್ಕೊಡುವಂತಹ ಒಂದು ಧನ್ಯತಾ ಭಾವ ಸಿಗುತ್ತೆ ಅಂತೇಳಿ B.Ed ನಾನು ಸೇರಿದೆ. ನಮ್ಮ ಬ್ರದರೇ ಕೇಳಿದರು, B.Ed ಸೇರ್ತೀಯಾ ನೀನು, ಉಮೇಶಕ್ಕೆ ಇಷ್ಟ ಆಯ್ತಾ? ಇಷ್ಟ ಆಗುತ್ತೆ, ಹಂಗಾರೆ ಮಾಡು, ನಿನ್ಗೆ ಏನು ಇಷ್ಟ ಆಯ್ತೋ ಅದು ನೀನು ಮುಂದುವರಿ ಅಂತಂದರು. ಆ ನಿಟ್ಟಿನಲ್ಲಿ B.Ed ಮುಗಿಸಿದೆ. B.Ed ಮುಗಿಸಿದ ಮೇಲೆ ಸ್ಟಾರ್ಟಿಂಗ್ಗೆ ನನಗೆ ಅನುಭವ ಮಂಟಪ ಒಂದು 2 ವರ್ಷ ಕಾಲಾವಕಾಶ ಸಿಕ್ತಲ್ಲಿ ಒಂದು ಪಾಠ ಮಾಡಲಿಕ್ಕೆ. ಅಲ್ಲಿ ಹಾಕಿದ ಬುನಾದಿ ನನಗೆ ಯಾವತ್ತೂ ಸಡಿಲ ಆಗಲೇ ಇಲ್ಲ. ಅಷ್ಟು ಒಂದು ಗಟ್ಟಿಗೊಳಿಸಿದಂತಹ ವಿದ್ಯಾಶಾಲೆ ಅದು, ಅದನ್ನ ನಾನು ಮರೆಯೋಂಗಿಲ್ಲ. ಅಲ್ಲಿಂದ ನಂದು ಕೆರಿಯರು ಸ್ಟಾರ್ಟ್ ಆಗುತ್ತೆ ಮೇಡಮ್. ಸರ್ಕಾರಿ ಹೇಮದಳದಲ್ಲಿ ನನಗೆ ಹಿರಿಯೂರು ತಾಲೂಕು ಹೇಮದಳದಲ್ಲಿ ಸೇರಿಕೊಂಡೆ. ಗೌರ್ಮೆಂಟ್ ಸಿಕ್ತು. ಅಲ್ಲಿಂದ ನನ್ನ ವೃತ್ತಿ ಪ್ರಾರಂಭ ಆಯಿತು ಮೇಡಮ್. ಸರ್, ನಿಮ್ಮ ಈ ಸರ್ಕಾರಿ ವೃತ್ತಿ ಆರಂಭ ಆದಮೇಲೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಸರ್ ನೀವು? ಫಸ್ಟ್ ಅಪಾಯಿಂಟ್ಮೆಂಟು ಹಿರಿಯೂರು ತಾಲೂಕು ಹೇಮದಳ. ಅಲ್ಲಿ ಹೇಮದಳ ನಾನಲ್ಲಿ ಹೋದಾಗ ಹೊಸ ಶಾಲೆ 84 ಬ್ಯಾಚು ನಮ್ಮ ನಾಗಮ್ಮ ಕೇಶವಮೂರ್ತಿ ಅವರು ಬಾಕಿ ಕೊಟ್ಟಿದ್ದರು. ಅಲ್ಲಿ ಈ ಥರದ ಹೈಸ್ಕೂಲಲ್ಲಿ ಅದು ಹೊಸ ಶಾಲೆಗೆ ನಾನು ಹೋಗಿದ್ದು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೆಡ್ ಮಾಸ್ಟ್ರು ಪ್ಲಸ್ ನಾನು ಇಬ್ಬರೇ. ಹೆಡ್ ಮಾಸ್ಟ್ರು ಅವ್ರು ಗುಳಿದಗುಡ್ದವರು. ಅವರು ಬಹಳ ಮೃದುತ್ವ, ಅವ್ರ ಕೈ ಕೆಳಗೆ ನಾನು. ಹಿಂದಿ ಒಂದು ಬಿಟ್ಟು, ಯಾಕಂದರೆ ಹಿಂದಿ ನನಗೆ ಪ್ರೈಮರಿನಲ್ಲಿ ಸಿಗಲಿಲ್ಲ, ಹೈಸ್ಕೂಲಲ್ಲಿ ಸಿಗಲಿಲ್ಲ. ಕನ್ನಡದಲ್ಲಿ ಬರ್ಕೊಂಡು ಓದಿದ್ದಾಗಿತ್ತು, ಯಾಕಂದರೆ ಟೀಚರ್ಸೇ ಇರಲಿಲ್ಲ ಹಿಂದಿಗೆ. ಹಿಂದಿ ಒಂದು ಬಿಟ್ಟು ಎಲ್ಲ ಸಬ್ಜೆಕ್ಟು ನಾನು ಹ್ಯಾಂಡಲ್ ಮಾಡಿದ್ದೀನಿ ಅಲ್ಲಿ. ಈವನ್ ನನ್ನ ಮ್ಯಾಥ್ಸು ಫಿಸಿಕ್ಸ್, ನಂದು ಫಿಸಿಕಲ್ ಸೈನ್ಸು. ನಾನು ಮ್ಯಾಥ್ಸಿಗೂ ಫಿಸಿಕ್ಸಿಗೂ ಅಷ್ಟು ಪ್ರಿಪೇರ್ ಆಗ್ತಿರಲಿಲ್ಲ, ಕನ್ನಡಕ್ಕೆ ಪ್ರಿಪೇರ್ ಆಗ್ತಿದ್ದೆ. ಯಾಕಂದರೆ ಒಂದು ಯೂನಿಟ್ ತೊಗೊಂಡ್ರೆ ಆ ಕನ್ನಡದಲ್ಲಿ ಬರುವಂಥ ಗ್ರಾಮರನ್ನು ಆ ಸಂದರ್ಭದಲ್ಲಿ ಹೇಳ್ತಿದ್ವಿ. ಗ್ರಾಮರ್ ಪೀರಿಯಡ್ ಅಂತ ಸಪ್ರೇಟಾಗಿ ಇಟ್ಕೊಳ್ತಿರ್ಲಿಲ್ಲ. ಈ ರೀತಿ 6 ಸಬ್ಜೆಕ್ಟ್ಗಳಲ್ಲಿ ಹಿಂದಿ ಒಂದು ಬಿಟ್ಟು ಎಲ್ಲವೂ ನಾನು ಅದನ್ನ ಬೋಧನೆ ಮಾಡ್ಕೊತ ಬಂದೆ. ಹೇಮದಳದಲ್ಲಿ 6 ವರ್ಷ ವರ್ಕ್ ಮಾಡಿದೆ ಮೇಡಮ್. ಆಮೇಲೆ ನನಗೆ ಇಲ್ಲಿ ಮಕ್ಕಳು ಇಲ್ಲಿ ಎಜುಕೇಷನ್ ಇತ್ತು ದಾವಣಗೆರೆಯಲ್ಲಿ. ಟ್ರಾನ್ಸ್ಫರಿಗೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ. ಅದು ಏನೋ ಸಿಕ್ಬಿಡ್ತು ದಾವಣಗೆರೆಗೆ. ನನಗೆ ಬಾತಿಗೆ ಇದಾಯಿತು, ಟ್ರಾನ್ಸ್ಫರ್ ಆಯಿತು. ಊರಿನವ್ರು ಬಿಡೋಗಿಲ್ಲ.
ನೀವು ನಮಗೆ ಮೋಸ ಮಾಡೋದ್ರಿ, ನೀವೆಲ್ಲ ಮೋಸ ಮಾಡಿದ್ರಿ ಅಂತ. ಕೊನೆಗೆ ಇಲ್ಲ ಮೋಸ ಇಲ್ಲ, ನೀನು ಅದೆಂಗೆ ಹೋಗ್ತೀಯಾ, ನಾವು ಆರ್ಡರ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಊರಿನ ದೊಡ್ಡ ಅಲ್ಲಿ ಪಟೇಲ್ರು ಅವರೆಲ್ಲ ಇದ್ದರು. ಕೊನೆಗೆ ನಮ್ಮ ಡಾಕ್ಟ್ರ್ ಅಣ್ಣಾರನ್ನ ಕರ್ಕೊಂಡೋಗಿ ಅವರಿಂದ ಕನ್ವಿನ್ಸ್ ಮಾಡಿ ರಿಲೀವ್ ಆಗಿ ಬಂದೆ. ಬಾತಿಗೆ ಬಂದೆ. ಬಾತಿನಲ್ಲಿ ಅಲ್ಲಿ ಒಂದು 6 ವರ್ಷ ವರ್ಕ್ ಮಾಡಿದೆ ಮೇಡಮ್. ಅಲ್ಲಿ ಅದಾದ ನಂತರ BRC ಅಂತ ಬ್ಲ್ಯಾಕ್ ರಿಸೋರ್ಸ್ ಕೋಆರ್ಡಿನೇಷನ್ ಆಫೀಸ್ ಅಂತಂದು ದಾವಣಗೆರೆಯಲ್ಲಿ ಪ್ರಾರಂಭ ಆಯಿತು. ಟ್ರೈನಿಂಗ್, ಟೀಚರ್ಸ್ ಟ್ರೈನಿಂಗ್ ಕೊಡೋದಕ್ಕೋಸ್ಕರನೇ. ಅಲ್ಲಿಗೆ ನನಗೆ ಡೆಪ್ಯುಟೇಷನ್ ಒಂದು 3 ಇಯರ್ಸ್ ಹಾಕಿದ್ರು. ಕೊನೆಗೆ ಅಲ್ಲಿಗೆ ಟ್ರಾನ್ಸ್ಫರ್ ತಗೊಂಡ್ರು. ಓಕೆ. BRCನಲ್ಲಿ ಅದು ಫ್ಯಾಕಲ್ಟಿ ಏನಂದರೆ ಟ್ರೈನಿಂಗ್ ಕೊಡೋವಂಥದ್ದು, ಟೀಚರ್ಸ್ ಟ್ರೈನಿಂಗು. ಟೀಚರ್ಸ್ ಟ್ರೈನಿಂಗಲ್ಲಿ ಹೇಗೆ ಟೀಚರ್ಸ್ನ ಅವೇರ್ನೆಸ್ ಮೂಡಿಸೋದು, ಸಬ್ಜೆಕ್ಟ್ ಬಗ್ಗೆ ಹೇಗೆ ಎಂಬುದು, ಅದರಲ್ಲಿ ಒಂದು ರಚನಾ ಅಂತ ಒಂದು ಸಿಂಚನ ಇದನ್ನೆಲ್ಲ ಬುಕ್ ಇದು ಮಾಡಿದ್ವಿ. ಟ್ರೈನಿಂಗನ್ನು ಕೊಡ್ತಾ ಹೋದ್ವಿ ಮೇಡಮ್. ಅದು ಚೈತನ್ಯ ಟ್ರೈನಿಂಗ್ ಅಂತ. ಆ ಚೈತನ್ಯ ಟ್ರೈನಿಂಗಲ್ಲಿ ಸಾಕಷ್ಟು ಅನುಭವಗಳು ಬಂತು ನಮಗೆ. ಯಾಕಂದರೆ ಟೀಚರ್ ಒಡನಾಟ ಹೇಗಿತ್ತು, ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ನಲ್ಲಿ ಹಲವಾರು ಟೀಚರ್ಸ್ಗಳದ್ದು ನನಗೆ ಅಲ್ಲಿ ಪರಿಚಯ ಆಯಿತು. ತಪ್ಪಾಗಿರೋದನ್ನು ತಿದ್ದಿ ಹೇಳಕ್ಕೆ ಹೋದರೆ ನಾವು ಇಷ್ಟು ವರ್ಷದಿಂದ ನಾವು ಇದನ್ನೇ ಹೇಳ್ಕೊಂಬಂದಿದ್ವಿ, ಈಗ ಹೇಳ್ತಿರಲ್ಲ ಅಂತ ಟೀಚರ್ಸು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಂಕಿ ಸಂಖ್ಯೆಗಳಂದ್ರೆ ಏನು ಅಂತಂದು ಪ್ರಶ್ನೆ ಬಂದರೆ, ಅಂಕಿಗಳು ಅಂದರೆ 1, 2, 0ಯಿಂದ 9ರವರೆಗೆ. ಸಂಖ್ಯೆಗಳಂದ್ರೆ ಏನು, 10ರಿಂದ ಸಂಖ್ಯೆಗಳು ಅಂತ ಅಲ್ಲ. ಅದು ಸಂಖ್ಯೆಗಳು ಈಗ 1, 2, 3 ಸಂಖ್ಯೆ ಆಗೋಕ್ಕೆ ಸಾಧ್ಯ ಇಲ್ಲ, ಅದು ಹೆಂಗಾಗುತ್ತೆ, ಅಂಕಿಗಳು ಅಂತ ಟೀಚರ್ಸಲ್ಲಿ ನಮಗೆ ಕಾನ್ವರ್ಜೇಷನ್. ಅದರಲ್ಲಿ ಒಬ್ಬ ಟೀಚರು ಭಾಳ ಮತ್ತು ನೀನು ಕ್ರಮ ಅಂಕಿ ಅಂತ ಬರೀಬೇಕು ಅಟೆಂಡೆನ್ಸಲ್ಲಿ, ಕ್ರಮ ಸಂಖ್ಯೆ ಅಂತ ಯಾಕೆ ಬರೀತಿ ಅಂತ. ಅವಾಗ ಮತ್ತೆ ಹೆಂಗೆ ಸರ್, ಅವೆಲ್ಲ 0 to 9 ಏನಿರೋದು ಅದು ನೊಟೇಷನ್, ಅದನ್ನು ಸಿಂಬಾಲಿಕಲಿ ತೆಗೆದುಕೊಂಡು ಸಂಖ್ಯೆಗಳನ್ನು ಬರೆದಿರೋದು ಅಂತ ಅಲ್ಲಿ ಹೇಳಿದಾಗ, ನಾವು ಇಷ್ಟು ವರ್ಷದಿಂದ ಮಾಡಿದ್ವಿ ಸರ್, ಈಗ ನೀವು ಬದಲಾವಣೆ ಮಾಡಿರಿ. ಇಷ್ಟು ವರ್ಷ 7 ವರ್ಷ ಮಾಡಿದ್ವಿ ಅಂದಲ್ಲ, 7 ವರ್ಷ ಮಾಡಿದ ಹುಡುಗರು ಪಾಪಿಗಳು ಬಿಡೋತ್ಲ ಹೋಗ್ಲಿ, ಇನ್ನು ಅದನ್ನ ತಿದ್ಕೊಳ್ಳೋಣ ಅಂತ. ನಿಮ್ಮದು ತಪ್ಪಲ್ಲ, ಅದು ಬೇಸಿಕ್ ಕಾನ್ಸೆಪ್ಟ್ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಈ ಥರದ ಹಲವಾರು ಟೀಚರ್ಸ್ನ ಒಡನಾಟದಿಂದ ನಾನು ಕಲ್ತಿದ್ದೀನಿ, ಅವರು ಕಲ್ತಿದ್ದಾರೆ. ವಿನಿಮಯ ಆಗಿದೆ, ಕಲಿಕೆ ನಿರಂತರ. ಅವರಿಂದ ಸಾಕಷ್ಟು ನಾನು ಕಲಿತು ಅವ್ರ ಅನುಭವಗಳನ್ನೆಲ್ಲ ನನ್ನ ಪ್ಯಾಕೆಟಲ್ಲಿ ತುಂಬಿಕೊಂಡೆ. ಈ ರೀತಿ ಒಂದು ಟ್ರೈನಿಂಗ್ ಅನ್ನ ಕೊಟ್ಟಿವಿ ಮೇಡಮ್. ಓಕೆ ಸರ್. ಸರ್, ನಮ್ಮ ಶರಣಪ್ಪ ಸರ್ ಶಿಕ್ಷಕರು ಅಂತ ಗುರುತಿಸ್ಕೊಂಡಿದ್ದವರು ಖಗೋಳ ತಜ್ಞರು ಅಂತ ಯಾವಾಗ ಆಗಿದ್ದು ಸರ್? 84ರಲ್ಲಿ ಕರ್ನಾಟಕದಲ್ಲಿ 100% ಎಕ್ಲಿಪ್ಸ್ ಆಗುತ್ತೆ, ಸೋಲಾರ್ ಎಕ್ಲಿಪ್ಸ್. ಕಂಪ್ಲೀಟ್ 4 ಗಂಟೆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿ ಪಕ್ಷಿಗಳೆಲ್ಲ ಬರ್ತವೆ, ಗೂಡು ಸೇರ್ಕೊಳ್ಳೋಕ್ಕೆ ಬರ್ತವೆ. ಆ ಒಂದು ಘಟನೆ ಏನಿದೆಯಲ್ಲ ಅದು ನನಗೆ ಭಾಳ ಇಂಪ್ರೆಸ್ ಆಯಿತು. ಬಿ ಎಡ್ ಮಾಡ್ತಾಯಿದ್ದೆ ನಾನು. BEd ಅಲ್ಲ, ಫಸ್ಟ್ ಎಮ್ದಳದಲ್ಲಿ ಅಲ್ಲೇ ನಾನು ಜಾಯ್ನ್ ಆಗಿದ್ದೆ. ಅಲ್ಲಿಂದ ನನಗೆ ಪ್ರಾರಂಭ ಆಯಿತು. ಟೆಕ್ಸ್ಟ್ ಬುಕ್ಕಲ್ಲಿನೂ ನಾವು ಪಾಠ ಮಾಡಬೇಕಾಯಿತು, ಕಾನ್ಸ್ಟಲೇಷನ್ಸು ಇವೆಲ್ಲ ಇದ್ವು. ಅಲ್ಲಿಂದ ಅದ್ರ ಬಗ್ಗೆ ಹೆಚ್ಚು ಒಲವು ಬಂತು. ಹೆಚ್ಚು ಅಭ್ಯಾಸ ಮಾಡ್ತಾ ಹೋದೆ. ಮ್ಯಾಗ್ಝಿನ್ಸ್ ತರಿಸ್ಕೊಂಡೆ. ಕೊನೆಗೆ ನಾನು ಬಾತಿಗೆ ಬಂದಂಥ ಸಂದರ್ಭದಲ್ಲಿ ಟೆಲಿಸ್ಕೋಪ್ ಆರ್ಡರ್ ಮಾಡಿಬಿಟ್ಟೆ. ಇಲ್ಲೊಂದು ಬಾತಿ ಪ್ರೈಮರಿ ಸ್ಕೂಲಲ್ಲಿ 4 ಇಂಚ್ ಟೆಲಿಸ್ಕೋಪ್ ಇತ್ತು. ಅದನ್ನು ತಗೊಂಡು ಊರು ತಿರುಗ್ತಿದ್ದೆ ಎಲ್ಲ ತೋರಿಸ್ಕೊಂಬರೋದಕ್ಕೆಲ್ಲ. 4 ಇಂಚಿಂದು ಅಷ್ಟು ನೀಟಾಗಿರಲ್ಲ ಅಂಥೇಳಿ ನಂದೇ 6 ಇಂಚ್ ಟೆಲಿಸ್ಕೋಪ್ ತಗೊಂಡು ಅದರಲ್ಲಿ ಯಾವ ಶಾಲೆ ಕರೀತಾರೋ ಅಲ್ಲಿ ಹೋಗೋದು ಮಾಡೋದು. 98ಇಂದ ಈ ಕೆಲಸ ಆಗ್ತಾ ಬಂತು. 98ಅಲ್ಲಿ ನಾನು ಟೆಲಿಸ್ಕೋಪ್ ಆರ್ಡರ್ ಮಾಡಿದೆ ಬಾಂಬೆ ತೇಜ್ರಾಸ್ ಕಂಪ್ನಿಯಿಂದ. ಅದು ಹಾಫ್ ಅಮೌಂಟ್ ಕಟ್ಟಿದ್ದು, ಇನ್ನು ಹಾಫ್ ಅಮೌಂಟು ಬ್ಯಾಂಕಲ್ಲಿ ಕಟ್ಟಬೇಕಿತ್ತು. ಬ್ಯಾಂಕಲ್ಲಿ ಅದನ್ನ ಕಟ್ಟಕ್ಕೆ ಹೋದ್ರೆ ಅಲ್ಲಿ ಕ್ಯಾಶಿಯರ್ ಲೇಡಿ ಈಗ ಶರಣಪ್ಪಮೇಶು ಆಕಾಶ ತೋರಿಸ್ತಾರೆ ಮಕ್ಕಳಿಗೆ ಅಂತ ಕ್ಯಾಶ್ ಇಸ್ಕೊಂಡು. ಅದೇನು ಹೆಂಗೆ ನಿಮ್ಗೆ ಹೆಂಗೆ ಗೊತ್ತು, ಇಲ್ಲ ಇದೆಯಲ್ಲ ಟೆಲಿಸ್ಕೋಪ್ ಅಂತ, ಮತ್ತು ಟೆಲಿಸ್ಕೋಪ್ ತರೋದು ಅದೇ ಉದ್ದೇಶ ತಾನೇ ಅಂತ. ಅಲ್ಲಿ ಏನು ಕ್ಯಾಶಿಯರ್ ಆಗಿದ್ದಳು ಅಷ್ಟು ಮಟ್ಟಿಗೆ ಗಮನಿಸಿದ್ಲಲ್ಲ. ಇದು ನನ್ನ ವೃತ್ತಿನಲ್ಲಿ ಇದು ಮುಂದುವರಿಯುತ್ತೆ ಮೇಡಮ್, ಇದು ಬೇಕಾದ್ರೆ ನೀವು ಬಂದು ಇದು ಮಾಡ್ಬೋದು ಅಂತಂದೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್. ಎಸ್ಪೆಷಲಿ ಆನ್ಗೂಡಲ್ಲಿ ಕಡ್ಕೊಳ್ಳೋಂಥ ಹೆಡ್ ಮಾಸ್ಟರ್ ಈಸ್ ನೋ ಮೋರ್, ಅವರು ಎಕ್ಸ್ಪೈರ್ಡ್ ಆದರು. ಅದು ಮಗ ತೀರ್ಕೊಂಡಾಗ ಪುತ್ರ ಶೋಕಂ ನಿರಂತರ ಅಂತೀವಲ್ಲ, ಆ ಥರ ಆ ಮಗನ ನೆರಳಿನಲ್ಲೇ ಹೋಗ್ಬಿಟ್ರು ಅವರು. ಅವರು ಏನು ಹೇಳೋರು, ಡಿಸೆಂಬರ್ 31ನೇ ತಾರೀಕು ನೀವು ಯಾರಿಗೂ ಟೈಮ್ ಕೊಡೋಂಗಿಲ್ಲ, ನೀವು ನಮ್ಮಲ್ಲೇ ಬರಬೇಕು, ಸ್ಕೈ ವಾಚ್ ಮಾಡೋದ್ರ ಮುಖಾಂತರ ಹೊಸ ವರ್ಷನ ನಾವು ರಿಸೀವ್ ಮಾಡ್ಕೋಬೇಕು ಅಂತ. ಅವ್ರದ್ದು ಒಳ್ಳೆ ಕಾನ್ಸೆಪ್ಟು. ಸುಮಾರು 6 ವರ್ಷ ಕಂಟಿನ್ಯೂಸ್ ಆಗಿ ಡಿಸೆಂಬರ್ 31 ಆನ್ಗೂಡು ಮಕ್ಕಳಿಗೆ ನಾವು ಆಕಾಶ ವೀಕ್ಷಣೆ ಮಾಡಿಸ್ತಿದ್ವಿ. ಅದು 12 ಗಂಟೆ ಟೈಮಲ್ಲಿ ಊಟ ಮಾಡ್ತಿದ್ವಿ. ರಾಕ್ಷಸರು ಊಟ ಮಾಡೋ ಸಮಯ, ಊಟ ಮಾಡೋಣ ಅಂತಂದೇಳಿ ಈ ರೀತಿ ಥ್ರೋಟ್ ನೈಟು ಆ ಪ್ರೋಗ್ರಾಮ್ ಕೊಡ್ತಾ ಬಂದ್ವಿ. ಅದಲ್ಲದೆ ಬೇರೆ ಬೇರೆ ಶಾಲೆಗಳಿಗೆಲ್ಲ ಟೆಲಿಸ್ಕೋಪ್ ತಗೊಂಡೋಗಿ ಈ ರೀತಿ ಕೊಡ್ತಾ ಹೋಗ್ತೀನಿ. ಇದುವರೆಗೂ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀನಿ. ಸರ್, ನಂದು ಒಂದು ಪ್ರಶ್ನೆ ಸರ್.
ಈ ನೀವು ಶಿಕ್ಷಕರಾಗ್ಬಿಟ್ಟು ಈ ಖಗೋಳ ವೃತ್ತಿನೂ ಆರಂಭ ಮಾಡ್ತೀರಾ ಸರ್? ಇದು ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಸರ್ ನೀವು? ಇದು ಜೊತೆಗೆ ಪ್ಯಾರಲ್ ಆಗಿದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು, ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೂ ಜ್ಞಾನಾರ್ಜನೆ ಹೆಚ್ಚಿಬೇಕು ನನಗೆ. ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಯೂನಿಟ್ ಅನ್ನೇ ಹೇಳಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ಸೂರ್ಯನ ಬಿಟ್ಟರೆ ಅತ್ಯಂತ ಸಮೀಪದಲ್ಲಿರೋ ನಕ್ಷತ್ರ ಯಾವುದು ಅಂದ್ರೆ ಪ್ರಾಕ್ಸಿಮಾ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಅದರಲ್ಲಿ ಏನು ಹೇಳ್ತಾನೆ, ಕೇವಲ ಜಸ್ಟ್ 4.3 ಮಿಲಿಯನ್ ಲೈಟ್ 4.3 ಲೈಟ್ ಇಯರ್ಸ್ ದೂರದಲ್ಲಿದೆ ಅಂತ. ಅಷ್ಟೇ, ಜಸ್ಟ್ ಅಂತ, ಕೇವಲ 4.3 ಜ್ಯೋತಿರ್ವರ್ಷ ದೂರದಲ್ಲಿದೆ ಅಂತ. ನಾವು ಅದನ್ನೇ ಬೋಧನೆ ಮಾಡಿದ್ರೆ ಮಕ್ಕಳಿಗೆ ಜಸ್ಟ್ ಇಲ್ಲೆಲ್ಲ ಬಾತಿ ಹತ್ರ ಇದೆ ಬಿಡು ಅಂತ ಕಲ್ಪನೆ ಬರುತ್ತೆ. ಅಲ್ಲ, ನನ್ನ ಪ್ರಶ್ನೆ, ಇವಾಗ ನೀವು ಒಂದು ಕಡೆ ಎಕ್ಸಾಂಪಲ್ ನೀವು ಬಾತಿನಲ್ಲಿ ಟೀಚರ್ ಆಗಿದ್ದೀರಾ, ಬಟ್ ಈಗ ಬೇರೆ ಕಡೆ ನೀವು ಈ ಖಗೋಳ ತಜ್ಞರಾಗ್ಬಿಟ್ಟು ಒಂದು ಕ್ಲಾಸ್ ಕೊಡ್ಲಿಕ್ಕೆ ಹೋಗ್ಬೇಕು. ಇದು ಎರಡನ್ನು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತ? 4:45 ಗಂಟೆಗೆ ಕ್ಲಾಸ್ ಮುಗಿಯುತ್ತೆ. ಖಗೋಳದ್ದು ನಾನು ಟ್ರೈನಿಂಗ್ ಕೊಡೋದು ಯಾವಾಗ? 7 ಗಂಟೆಗೆ. ಸೂರ್ಯನ ಗಲಾಟೆ ಇರ್ಕೊಡೋದು. ಇದು ಒಂದು ವಿಶೇಷ ಏನು ಗೊತ್ತಾ, ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. 7 ಗಂಟೆಯಿಂದ 10:30ವರೆಗೆ ನಾವು ಪ್ರೋಗ್ರಾಮ್ ಕೊಡ್ತೀನಿ ಅಂದ್ರೆ, ಅಲ್ಲಿರೋ ಯಾವುದೋ ಒಂದು ಶಾಲೆಯವರು ಕರೀತಾರೆ ಅಂದ್ರೆ, ಆ ಶಾಲೆಯವರು ಏನು ಮಾಡಿರ್ಬೇಕು, ಹೆಡ್ ಮಾಸ್ಟರ್ ಪರ್ಮಿಷನ್ ತಗೊಂಡು ಎಲ್ಲ ಟೀಚರ್ಸ್ ಟೀಮ್ ವರ್ಕ್ ಆಗಿ ಪೇರೆಂಟ್ಸ್ನ ಮನವೊಲಿಸಿ ಮಕ್ಕಳನ್ನ ಕರೆಸ್ಬೇಕು. 5 ಗಂಟೆ ಆದ ನಂತರ ಅವ್ರಿಗೆ ಏನು ಬಾಧ್ಯತೆ, ಮನೆಗೆ ಬಂದು ಆರಾಮಾಗಿರ್ಬೋದು. ಆದರೆ ಆ ಇಂಟ್ರೆಸ್ಟ್ ತೋರಿಸಿ ಆ ಪೇರೆಂಟ್ಸ್ನ ಒಪ್ಪಿಸ್ಬಿಟ್ಟು, ಅದರಲ್ಲಿ ಗರ್ಲ್ಸ್ ಇರ್ತಾರೆ, ಅವರು ಕೊನೆಗೂ ಮನೆಗಳಿಗೆ ಹೋಗ್ಬೇಕಾದ್ರೆ ತೊಂದರೆ ಅಲ್ಲ, ಅದನ್ನೆಲ್ಲ ಜವಾಬ್ದಾರಿ ತಗೊಂಡು ಪ್ರೋಗ್ರಾಮ್ ಅರೇಂಜ್ ಮಾಡ್ತಾರಲ್ಲ, ಅವ್ರಿಗೆ ಮೊದಲು ನಾನು ಸೆಲ್ಯೂಟ್ ಹೊಡಿತೀನಿ ಮೇಡಮ್. ಅದನ್ನ ಸೆಲ್ಯೂಟ್ ಹೊಡೆದು ಆನಂತರ ಪ್ರೋಗ್ರಾಮ್ ಕೊಡೋದು. ಈ ರೀತಿ ಎಕ್ಸ್ಟ್ರಾ ಏನು ಒಂದು ಇಂಟ್ರೆಸ್ಟ್ ತಗೊಂಡು ತೋರಿಸುವಂಥ ಟೀಚರ್ಸು ಸುಮಾರು ಜನ ಇದ್ದಾರೆ. ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀನಿ. ಅವರೆಲ್ಲ ಏನಂದರೆ ಕೆಲವು ಇಂಟ್ರೆಸ್ಟ್ ತೋರಿಸಲ್ಲ, ಇದು ಸೈನ್ಸ್ ಪ್ರೋಗ್ರಾಮು ನಾವಾಗ ಬರಬೇಕು ಅಂತ ಆರ್ಟ್ಸ್ನಲ್ಲಿ ಹೇಳ್ತಾರೆ. ಅದು ಜಸ್ಟ್ ಎಲ್ಲೇ ಒಂದು 10% ಇರ್ಬೋದು. ಉಳಿದಂತೆ ಪ್ರೋಗ್ರಾಮ್ಸ್ಗಳನ್ನು ಈ ರೀತಿ ಕೊಡ್ತಾ ಹೋದರು. ಆದರೆ ನನ್ನ ಶಾಲೆಗೂ ನಾನು ಕೊಡ್ತಿರುವಂಥ ಇದಕ್ಕೂ ಅದೇನು ಇದಾಗೋದಿಲ್ಲ, ಏನು ಮರ್ಜಿ ಆಗಲ್ಲ. ಬಟ್ ಅದು ಸಪ್ರೇಟಾಗೆ ಹೋಗ್ತಿರುತ್ತೆ. ನೈಟ್ ಪ್ರೋಗ್ರಾಮು, ಇದು ಡೇ ಪ್ರೋಗ್ರಾಮ್ಸ್. ಓಕೆ, 2 ಪ್ರೊಫೆಷನ್ ಆಯಿತು, ಫ್ಯಾಮಿಲಿ ಇದೆ, ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಅವ್ರು ನಾನು ಮರ್ತುಬಿಟ್ಟಿದ್ರು. ನಾನು ಯಾವಾಗ ಬರ್ತಾರೆ ಬಿಡು ಅಂತ. ಅದ್ರ ಅವರ ಏನು ಕೋಆರ್ಡಿನೇಷನ್ ಇದೆಯಲ್ಲ, ಅವರ ಕೋಆಪ್ರೇಷನ್ ಇದೆಯಲ್ಲ, ಅದನ್ನ ಮರೆಯೋಂಗಿಲ್ಲ. ಬೇರೆ ಯಾರಾದರೂ ಆಗಿದ್ರೆ, ನಾನು ಎಷ್ಟೋ ಸಾರಿ ಅಂದ್ಕೊಂಡೀನಿ, ಬೇರೆ ಯಾರಾದರೂ ಆಗಿದ್ರೆ 10 ಗಂಟೆ 10:30 ಮೇಲೆ ಹೋದ್ರೆ ಏಕ್ರಿ ಇನ್ನೂ ಬರಲಿಲ್ಲ ಅಂತ ಕೇಳೋದು. ಇವ್ರೇನಿಲ್ಲ, ನಾನು ಮರ್ತುಬಿಟ್ಟಿದ್ರು ಅವರು. ಆ ಮಕ್ಕಳು ಅಷ್ಟೇನೆ, ಬರ್ತಾರೆ ಬಿಡ್ರಿ, ಅವ್ರೇನು ನೋ ಪ್ರಾಬ್ಲಮ್ ಅಂತ. ಈವನ್ ನನ್ನ ಮಗಳು ಯಾವಾಗನ ಕರ್ಕೊಂಡು ಹೋಗ್ತಿದ್ರೆ ಬೈಕಲ್ಲಿ, ನೋಡೋದು ಇದು ಬಿಟಲ್ಗಿ ಸಾರಿದ್ರೆ ನಕ್ಷತ್ರ ನೋಡಿದ್ರೆ, ಅವಳು ಫಸ್ಟ್ ನನ್ನ 2ನೇ ಮಗಳು ತಲೆಗೆ ಪಟ್ಟಂತ ಬಿಟ್ಟು ನಿಲ್ಸು ಗಾಡಿನ, ಕೆಳಗಿಳಿದು ಈಗ ಬೆಳಕಾರವರಿ ನೋಡ್ಕ, ನೀನು ಬೇಡ, ನಾವು ಗಾಡಿಯಲ್ಲಿದ್ದಾಗ ನೀನು ಆಕಾಶ ನೋಡಂಗಿಲ್ಲ. ಈ ರೀತಿಯ ಹುಡುಗರ ಅನುಭವಗಳನ್ನೆಲ್ಲ ತಗೊಂಡು ಜೀವನ ಸಾಗಿಸ್ತಾ ಬಂದಿದ್ದೀನಿ. ಒಂಥರ ಹ್ಯಾಪಿ ಫ್ಯಾಮಿಲಿ. ಹೌದು, ಹ್ಯಾಪಿ ಫ್ಯಾಮಿಲಿ. ಈ ವಿಷಯದಲ್ಲಿ ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಸರ್. ನಾನು ನಮ್ಮ ಅಕ್ಕನ ಮಗಳನ್ನೇ ಮದುವೆ ಆಗಿರೋದು. ಅಕ್ಕನ ಮಗಳನ್ನ ಎಲ್ಲ ನಮ್ಮದು ಹೇಗಿದೆ ಅಂದರೆ, ಎಲ್ಲ ನಾವೇನೋ ಊಟಕ್ಕಿಂತ ಮುಂಚಿತವಾಗಿ ಹುಟ್ಟಿದ ಮೇಲೆ ಇಂತಿಂತರಿಗೆ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು. ನಮ್ಮದು ಹೇಗಿದೆ ಅಂತಂದರೆ, ಮೊದಲು 3 ಅಣ್ಣಗಳು, ಆನಂತರ 2, ಮತ್ತೆ 3 ಅಣ್ಣಗಳು, ಮತ್ತೆ 2 ಲೇಡೀಸ್, ಮತ್ತೆ 3 ಬಂದಿರೋದು. ಅಂದರೆ 3:2 ಇದೆ. ನಾವು 3 ಕೊನೆಯ 3 ಏನಿದ್ವಲ್ಲ, ಮೊದಲನೇ 7ನೇ ಅಣ್ಣ ಮೊದಲನೇ ಅಕ್ಕನ ಮಗಳನ್ನ, 8ನೇ ನಾನು 2ನೇ ಅಕ್ಕನ ಮಗಳನ್ನ, 9ನೇನು 3ನೇ ಅಕ್ಕನ ಮಗಳನ್ನ ಮದುವೆ ಆಗಿರೋದು. ಈ ರೀತಿ ಅಕ್ಕನ ಬಳಗದಲ್ಲೇ ಮದುವೆ ಆಗಿರೋದು, ಅಕ್ಕನ ಮಗಳನ್ನೇ ಮದುವೆ ಆಗಿರೋದು. ಅವರು ಅಕ್ಕನ ನಮಗೆ ರಾಯದುರ್ಗ ಅಂತಂದು ಆಂಧ್ರ, ಜಸ್ಟ್ ಬಾರ್ಡ್ರದು, ಆಂಧ್ರದಲ್ಲಿ ಉಡೆಗುಳಂ ಅಂತ ಇದೆ, ಅಲ್ಲಿ ಅವರು ಅಕ್ಕನ ಕೊಟ್ಟಿರೋದು. ಅಲ್ಲಿ ನಾನು ಮದುವೆ ಆಗಿರೋದು ನೋಡಿ. ಮದುವೆ ಆದ ನಂತರ ಈ ನಮಗೆ, ನಾನು ಅವಾಗ ಯಮದಳದಲ್ಲೇ ವರ್ಕ್ ಮಾಡ್ತಾಯಿದ್ದು. 1 ವಾರ ಇಲ್ಲಿ ಬಂದರೆ 1 ವಾರ ಊರಿಗೆ ಹೋಗ್ತಾ ಇದ್ದೆ. ಹೀಗಾಗಿ ಶೀಲಾ ಹುಟ್ಟಿದ್ಲು, ಅವಳಿಗೆ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜಲ್ಲಿ ಲೆಕ್ಚರರು. ಆನಂತರ ಟ್ವಿನ್ಸ್ ಅವಳಿ ಜವಳಿ ಅರಣ್ಯ ಹರೀಶ ಹುಟ್ಟಿದ್ರು. ಅವಳು ಅಮೇರಿಕದಲ್ಲಿದ್ದಾಳೆ, ಅರಣ್ಯ ಅಳಿಯನ ಜೊತೆಲೆ. ಅವನು ಸಾಫ್ಟ್ವೇರ್ ಇಂಜಿನಿಯರು. ಮಗ ಇಲ್ಲಿ ಕ್ಯಾಬ್ ಜಮೀನಿಂದ ಇದ್ದಾನೆ. ಇನ್ನು ಉಳಿದಂತೆ ನಮ್ಮ ಎಲ್ಲ ತಮ್ಮನ ಮಕ್ಕಳು ಎಲ್ಲರೂ ಜೊತೆಲೇ. ಈಗ ಈ ಮನೆ ಖಾಲಿಯಾಗಿದೆ, ಯಾಕಂದರೆ ಅವರವರು ಪ್ರೊಫೆಷನ್ಸ್ ಎಲ್ಲ ಹೋಗ್ಬಿಟ್ಟಿದೆ ದೂರ. ಈಗ ತುಮಕೂರಲ್ಲಿ ಓದ್ತಿದ್ರು, ಬಳ್ಳಾರಿಯಲ್ಲಿ ಓದ್ತಿದ್ರು, ಈ ಥರ ಜಾಬ್ಗಳು ಹುಡ್ಕೊಂಡು ಈಗ ಬೆಂಗಳೂರು ಅಲ್ಲೆಲ್ಲ ಇರೋದ್ರಿಂದ. ಇದು ಮೊದಲೆಲ್ಲ ನೀವೇನಾದರೂ ಈ ಹುಡುಗರಲ್ಲಿ ಇದ್ದ ಬಂದಿದ್ರೆ ನಾನು ಹಾಸ್ಟ್ಲಿಗೆ ಬಂದೇನೋ ಅನ್ಸ್ಬೇಕಿತ್ತು, ಅಷ್ಟು ಚಪ್ಪಲಿಗಳೆಲ್ಲ ಇರ್ತಿದ್ವು. ಇದು ಫ್ಯಾಮಿಲಿದು. ಸರ್, ನಿಮ್ಮ
ರಿಟೈರ್ಡ್ ಸಮಯ ಅಂದರೆ ನೀವು ಕಂದನ್ಕೋವಿ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೌದು. ಆ ಒಂದು ರಿಟೈರ್ಡ್ ಸಮಯ ಅಂದರೆ ಕಂದನ್ಕೋವಿ ಗ್ರಾಮದಲ್ಲಿ ನೀವು ಕೆಲಸ ಮಾಡಿ ರಿಟೈರ್ಡ್ ಆಗಿ ಆಚೆ ಬರಬೇಕಾದ್ರೆ ಆ ಕ್ಷಣನ ಒಂದಷ್ಟು ಶೇರ್ ಮಾಡ್ಕೊಳ್ಳಿ ಸರ್ ನಮ್ಮ ಜೊತೆ. ನಾನು ಜೂನ್ 30ಕ್ಕೆ ರಿಟೈರ್ಡ್ ಆಗಬೇಕಾಯ್ತು 2018. 2018 ಜೂನ್ 30ಕ್ಕೆ ನಾನು 4 ಡೇಸ್ ಅಂದರೆ 26, 27, 28 ಅಲ್ಲ 27, 28, 29 3 ದಿನ ಉಪನ್ಯಾಸ ಕೊಡಬೇಕು ಅಂತ. ರಿಟೈರ್ಡ್ ಆಗಲಿ ಪ್ರೊಫೆಸರ್ MR ನಾಗರಾಜ್ ಅಂತಿದ್ದಾರೆ, ಅವ್ರನ್ನ ನಾನು ಸರ್ ಹಿಂಗೆ ರಿಟೈರ್ಡ್ ಆಗ್ತಿದ್ದೀನಿ ಬರಬೇಕು ಅಂತ. ಅವರು 27ಕ್ಕೆ ಬಂದರು. 28ಕ್ಕೂ ಇರ್ಬೇಕು ಸರ್ ನೀವು ಅಂತ. 28ನೇ ತಾರೀಕು ಋಷವೇಂದ್ರಪ್ಪರು ಬಾಪೂಜಿನಲ್ಲಿ ಡೈರೆಕ್ಟರ್ ಆಗಿರೋಂಥ ಋಷವೇಂದ್ರಪ್ಪರು ಬಂದರು. ಆಮೇಲೆ ನಮ್ಮ ಬ್ರದರ್ಸ್ ಡಾಕ್ಟರ್ ಅಣ್ಣರು ಮತ್ತು ಇನ್ನೊಬ್ಬರು ಇಒ ಅಣ್ಣರು ಎಲ್ಲರನ್ನ ಕರೆಸಿದ್ದೆ. ಅವತ್ತೊಂದು ಫಂಕ್ಷನ್ನು ಸಬ್ಜೆಕ್ಟ್ ವೈಸೇ ವಿಷಯ ಆಧಾರಿತವಾಗಿ ಮಾತಾಡೋಂಥದ್ದು. ನೆಕ್ಸ್ಟ್ ಡೇ ಏನಾಯಿತು, ನಮ್ಮ ಡಿಪಾರ್ಟ್ಮೆಂಟಿಂದ 2 DDPಗಳು ಡಯೆಟ್ಟು ಮತ್ತು ಇದು ಆಡಳಿತಾಧಿಕಾರಿಗಳು ಅವರಿಬ್ಬರನ್ನ ಕರೆಸಿ ಇಡೀ ಹೆಡ್ಮಾಸ್ಟ್ರು ನಾರ್ತ್ ರೇಂಜಲ್ಲಿ ಬರುವಂಥ ಹೆಡ್ಮಾಸ್ಟ್ರುಗಳಿಗೆಲ್ಲ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಕೊನೆಯ ಲಾಸ್ಟ್ 29ಕ್ಕೆ SDMC ಅವ್ರದ್ದು ಈ ರೀತಿಯ 4 ದಿನ 4 ಮಕ್ಕಳಿಗೆ ಉಪನ್ಯಾಸದ ರೀತಿಯಲ್ಲಿ ನಾನು ರಿಟೈರ್ಡ್ ಆಗಬೇಕು ಅಂತಲೇ ಬಯಸಿ ರಿಟೈರ್ಡ್ ಆಗಿದ್ದು. ನೀವು ಹೇಗೆ ಅನ್ಕೊಂಡಿದ್ರೋ ಹಾಗಾಯ್ತು ರಿಟೈರ್ಡ್ ಆದ್ಮೇಲೆ. ಓಕೆ, ನೀವೇನಾದರೂ ಪ್ಲಾನ್ ಮಾಡ್ಕೊಂಡಿದ್ರಾ ಸರ್? ರಿಟೈರ್ಡ್ ಆದಮೇಲೆ ನನ್ನ ಲೈಫ್ ಹೀಗೆ ಇರಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರಾ? ಏನಿಲ್ಲ, ರಿಟೈರ್ಡ್ ಆದ್ಮೇಲೆ ಇದೇ ಕಂಟಿನ್ಯೂಷನ್ ಆಗಬೇಕಂತಾನೆ ಇದೇ ಥರನೇ ಇತ್ತು. ಯಾಕಂದರೆ ನನಗೆ ಜೊತೆಗೆ ನನಗೆ ಭಾಳ ಫೇವ್ರೇಟ್ ಆಗಿರುವಂಥ ಟೆಲಿಸ್ಕೋಪ್ಗಳು 2 ಅದಾವೆ, ಅವುಗಳು ಇದ್ದೇ ಇರ್ತೋ. ಆಮೇಲೆ ಮೋರೋವರ್ ನಾನು ಸುಮ್ಮನೆ ಬಿಡಲಿಲ್ಲ ಸರ್. ಇಲ್ಲಿ ಯಾವುದಾದ್ರೂ ಒಂದು ಆಕಾಶದಲ್ಲಿ ಅದ್ಭುತವಾದ ಘಟನೆ ಬಂತು ಅಂದರೆ ಸಾಕು, ಗುರುಸ್ವಾಮಿ ಅವ್ರ KRVPಯಿಂದ ಸರ್ ಇದು ಪ್ರೋಗ್ರಾಮ್ ಹಾಕ್ಕೊಳ್ಳೋಣ ಸರ್, ಹಿಂಗೆ ಮಾಡೋಣ ಅಂತ ಹಿಂಗೆ ಜೊತೆಗೆ ಸೇರಿಕೊಂಡು ಪ್ರೋಗ್ರಾಮ್ಗಳು ನಡೆಸ್ತಾನೆ ಬಂದ್ವಿ. ಈ ಥರ ಸ್ಕೈ ವಾಚಲ್ಲಿ ನಾನು ಸುಮಾರು ಬೇರೆ ಕಡೆ ದಾವಣಗೆರೆ ಒಂದೇ ಅಲ್ಲ ಕೊಟ್ಟಿದ್ದೀನಿ, ಮುದ್ದೆಬಿಹಾಳ್ ಕೊಟ್ಟಿದ್ದೀನಿ, ಹಾಲ್ಮಟ್ಟಿ ಕೊಟ್ಟಿದ್ದೀನಿ, ಆಮೇಲೆ ಕಂಪ್ಲಿ ಕೊಟ್ಟಿದ್ದೀನಿ, ಹೂವಿನ ಅಡಗಲಿ ಕೊಟ್ಟಿದ್ದೀನಿ, ಕೊಟ್ಟೂರು ಕೊಟ್ಟಿದ್ದೀನಿ. ಈ ರೀತಿ ಪ್ರೋಗ್ರಾಮ್ಸ್ಗಳು ಕೊಡ್ತಾ ಹೋದೆ. ಅವರು ಕೇಳ್ತಿದ್ದಿಷ್ಟ ಅದು ಹೆಂಗೆ ಗೊತ್ತಾಗ್ತದೆ, ಫೋನ್ ಕನೆಕ್ಟ್ ಮಾಡೋರು, ಕನೆಕ್ಟ್ ಮಾಡಿಬಿಟ್ಟು ಸರ್ ಈ ಥರ ಪ್ರೋಗ್ರಾಮ್ ಮಾಡ್ತಿದ್ವಿ ಬರಬೇಕಲ್ಲ ನಾನು. ವಾಯ್ಸ್ ಖಂಡಿತ ಬರ್ತೀನಿ. ನಿಮ್ಮದು ಸರ್ ಫೀಸ್ ಎಷ್ಟು ಸರ್ ಅಂತ ಕೇಳ್ತಾರೆ. ಫಸ್ಟು ಬರೋದೇ ಅದು, ಸರ್ ನಿಮ್ಮ ಫೀಸ್ ಏನು ಸರ್ ಅಂತ. ನನ್ನ ಫೀಸ್ ನೀವು ಹುಡುಗರನ್ನ ಸೇರಿಸ್ಬಿಟ್ರೆ ಅದೇ ನನ್ನ ಫೀಸ್ ಅಂತ. ಅದು ಬಿಟ್ಟರೆ ಬೇರೆ ನಾನು ಯಾವುದೂ ತಗೊಂಡಿಲ್ಲ ಮೇಡಮ್, ತಗೊಳ್ಳೋದು ಇಲ್ಲ. ಅದೆಲ್ಲ ಇವನ್ ನಮ್ಮ KRVP ಎಲ್ಲರಿಗೂ ಗೊತ್ತು. ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೀನಿ. ಕೆಲವರು ಅಂದರು, ಎಸ್ಪೆಷಲಿ ಮೊನ್ನೆ ರೀಸೆಂಟಾಗೆ ಪ್ಲಾನೆಟ್ ಅಲೈನ್ಮೆಂಟ್ ಇತ್ತು, ಆ ಟೈಮಲ್ಲಿನೂ ನಿಮ್ಮ ಫೀಸ್ ಹೇಳಪ್ಪ, ಅದು ನೀವು ಫೀಸ್ ಬೇಡ ಸರ್, ನೀವು ಸೇರಿ ಎಲ್ಲರೂ ಸೇರಿಸಿ ನಾನು ಬಂದು ಇದು ಮಾಡ್ತೀನಿ ಅಂತ. ಈ ರೀತಿ ಯಾಕೆ ನೀನು ಫೀಸ್ ತಗೊಳ್ಳಲ್ಲ ಅಂತಂದರೆ ನನಗೆ ಪೆನ್ಷನ್ ಬರ್ತಾಯಿದೆ, ನಾನು ಈಗಲೂ ಗೌರ್ಮೆಂಟ್ ಸರ್ವೆಂಟೇ, ಹಾಗಾಗಿ ನಾನು ತಗೊಳ್ಳಲ್ಲ, ಸರ್ವಿಸ್ ಕೊಡ್ತಾ ಇದ್ದೀನಿ. ಒಂದು ಇದಕ್ಕೆ ನಾನು ಎಲ್ಲಿ ಕರೀತಾರೆ ಅಲ್ಲಿ ಹೋಗ್ಬಿಟ್ಟು ನಾನು ಕ್ಲಾಸ್ ಕೊಡ್ತೀನಿ ಮೇಡಮ್. ಅವ್ರು ಕರೆಯೋದೇ ಹೆಚ್ಚು, ನಾನು ಹೋಗೋದು ಸರ್. ಎಷ್ಟು ಖುಷಿ ಕೊಡುತ್ತೆ ಸರ್, ನೀವು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿ ಅಲ್ಲಿ ಸರ್ವಿಸ್ ಕೊಡೋದಿದೆ ಅಲ್ಲ ಸರ್, ಎಷ್ಟು ಖುಷಿ ಕೊಡುತ್ತೆ? ತುಂಬ ಅದು ಎಷ್ಟು ಖುಷಿ ಅಂತಂದರೆ ನಾನು ಹಂಚ್ಕೊಳ್ತೀನಿ ನನ್ನ ಮಕ್ಕಳ ಹತ್ರ. ಅವ್ರು ಫಸ್ಟ್ ಕೇಳ್ತಾರೆ ಹೆಂಗಾಯ್ತು ಅಂತ ಕೇಳ್ತವೆ. ಭಾಳ ಚೆನ್ನಾಗಾಯ್ತು, ತುಂಬ ಚೆನ್ನಾಗಾಯ್ತು ಅಂತ. ಕೆಲವೆಲ್ಲ ಹಾಸ್ಯಭರಿತವಾದಂಥ ಘಟನೆಗಳು ಸಂಭವಿಸಿರ್ತವೆ. ನಾನು ಲೆನಿನ್ ನಗರದ ಭಗತ್ ಸಿಂಗ್ ನಗರದಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದೆ, ಒಂದು ಮನೆ ನಮ್ಮ ಫ್ರೆಂಡ್ ಮನೆ ಟೆರೆಸ್ ಮೇಲೆ. ಅಲ್ಲಿ ಜುಪಿಟರ್ಗೆ ಫೋಕಸ್ ಮಾಡಿದ್ದೆ ನಾನು ಟೆಲಿಸ್ಕೋಪನ್ನು. ಎಲ್ಲ ಹುಡುಗರು ಅಲ್ಲಿ ಸುತ್ತಮುತ್ತಿರ ಇವರೆಲ್ಲ ಬಂದು ನೋಡ್ತಾ ಇದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಚೇರ್ ಮೇಲೆ ಕೂತ್ಕೊಂಡು ಸುಮ್ಮನೆ ಗಮನಿಸ್ತಾನೇ ಇದ್ದಾನೆ. ನಾನು ಹೇಳೋದಲ್ಲ, 72,80,00,000 ಕಿಲೋಮೀಟರ್ ದೂರದಲ್ಲಿರೋದನ್ನು ನೀವು ಟೆಲಿಸ್ಕೋಪಲ್ಲಿ ನೋಡ್ತಾ ಇದ್ದೀರಾ, ಅದರ ದೊಡ್ಡ 4 ಚಂದ್ರಗಳನ್ನು ನೀವು ವೀಕ್ಷಣೆ ಮಾಡ್ತಿದ್ದೀರಿ ನೋಡಿ ಅಂತ ಎಲ್ಲ ಹೇಳ್ತಿದ್ದೆ. ಎಲ್ಲ ವೀಕ್ಷಣೆ ಮಾಡೋಣ, ನಾನು ಜಸ್ಟ್ ಆತನ ಗಮನಿಸಿದೆ. ಓಹೋ ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಆಯಿತು ಅಂತ ನಾವು ನೋಡ್ಬೋದಾ ಅಂತ ಬಂದ ಕೊನೆಗೆ. ನಿಮಗೋಸ್ಕರನೇ ಬನ್ನಿ ನೋಡಿ ಅಂತ ನೋಡ್ದ. ಅವರು ಗುರುಗ್ರಹನಾ? ಓಹೋ ಸರಿ, ಅವರು 72,80,00,000 ಕಿಲೋಮೀಟರ್ ದೂರದಲ್ಲಿದಾರ, ಅಳ್ದಿದ್ರಾ ನೀವು ಅಂತ ಸ್ಟಾರ್ಟ್ ಮಾಡ್ದ. ನೀವು ಅಳ್ದಿದ್ರಲ್ರಿ, ಎಷ್ಟು ಮಟ್ಟಿಗೆ ನೀವು ಇದನ್ನ ಮಾಡ್ತಿರಲ್ರಿ, ಮೋಸ ಮಾಡ್ತಿರಲ್ರಿ. ಇಲ್ಲ, ನಾನು ಈಗ ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ನಿನ್ನಂಗೆ ನಾನಿರಬೇಕು, ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬನ್ನಿ ನಾನು ಸ್ವಚ್ಛವಾಗಿ ಮಾತಾಡ್ತೀನಿ ಅಂತ. ಅಂದರೆ ಒಳಗೆ ಬಿದ್ದುಬಿಟ್ಟಿದೆ. ನಿನ್ನಂಗೆ ಈಗ ನಾನು ಮಾತಾಡ್ಬೇಕಾದ್ರೆ ನಿನ್ನ ಮಟ್ಟಕ್ಕೆ ನಾನು ಇಳಿಬೇಕಾಗುತ್ತೆ, ಈಗ ಅದಾಗಲ್ಲ, ಬೆಳಿಗ್ಗೆ ಬನ್ನಿ ಅಂತ ಹೇಳಿದೆ. ಈ ಥರದ ಅನುಭವಗಳು ಸಾಕಷ್ಟು ಇದ್ದಾವೆ, ತುಂಬ ಇದ್ದಾವೆ. ನನಗೆ ವಿಶೇಷ ಏನಂದರೆ ಸೊರಟೂರಲ್ಲಿ ಪ್ರೋಗ್ರಾಮ್ ಕೊಡ್ತಾ ಬರ್ತಾಯಿದ್ದೆ, ಸ್ಕೂಟಿನಲ್ಲೇ ಅದನ್ನ ಟೆಲಿಸ್ಕೋಪ್ ಇಟ್ಕೊಂಡು ಬರ್ತಿದ್ದೆ. ಪ್ರತಿ ಸಾರಿ
ನನಗೆ ಆವಾಗ್ಲೂ ಪೊಲೀಸ್ನವರು ಕೈಯನ್ನರು ಮಧ್ಯರಾತ್ರಿ 1:30-2 ಗಂಟೆ ಟೈಮಲ್ಲಿ ಆ ಟೆಲಿಸ್ಕೋಪ್ ಉದ್ದ ಇರೋದು ಆ ಸ್ಕೂಟಿಗೆ, ಅದು ಬಿಳೆ ಬಟ್ಟೆ ಬೇರೆ ತೋರಿಸಿದೆ. ಏನಿದೆ ಅಂತ, ಸರ್ ಟೆಲಿಸ್ಕೋಪ್ ಸರ್, ಎಣ ಕಟ್ಟಿದಂಗೆ ಕಟ್ಟಿದೆ ಮರೆ ಅಂತಂದು. ಈ ಥರ ಎಲ್ಲ ಇಲ್ಲ ಸರ್ ಟೆಲಿಸ್ಕೋಪ್, ಬೇಕಾದ್ರೆ ನೀವು ಹ್ಞೂ ಅಂದರೆ ಇಲ್ಲೇ ನಾನು ಬೇಕಾದ್ರೆ ಆಕಾಶ ಬೇಡ ನೀನು ನಡಿಯಪ್ಪ, ನಾನು ಇನ್ನೂ ಸರಿ ಬರ್ತೀನಿ ಅಂತ. ಇಂಥ ಘಟನೆಗಳು ಸಾಕಷ್ಟು ಆಗಿದಾವೆ ಮೇಡಮ್. ಅದು ಮಧ್ಯರಾತ್ರಿನಲ್ಲಿ ತುಂಬ ಆಗಿದ್ದಾವೆ. ಆಮೇಲೆ ಇದು ಬಿಟ್ಟು ಸರ್, ಮತ್ತೆ ತುಂಬಾ ನೀವು ಸಂಪನ್ಮೂಲ ವ್ಯಕ್ತಿ ಆಗಿ ಹೋದಾಗ ನನಗೆ ಮರೆಯೋಕೆ ಆಗಲ್ಲ ಲೈಫಲ್ಲಿ ಅನ್ನೋ ಅಂಥದ್ದು, ತುಂಬ ಆರ್ಟ್ ಟಚಿಂಗ್ ಅನ್ನೋ ಅಂಥದ್ದು ಏನಾದರೂ ಇದೆನಾ ಸರ್? ಎಸ್ಪೆಷಲಿ ಇದು ಸ್ಕೈ ವಾಚಿಗೆ ಸಂಬಂಧಪಟ್ಟಂತೆ ಆ ಥರ ಆರ್ಟ್ ಟಚಿಂಗ್ ಅಂತಂದರೆ ಮರಿಯಮ್ನಹಳ್ಳಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅಗಸ್ತ್ಯ ಫೌಂಡೇಶನ್ ಅವರು ಕೈ ಜೋಡಿಸಿದ್ರು. ಅಲ್ಲಿ ಚಿಕ್ಕ ಮಕ್ಕಳು ಸಹ ಬಂದು ಅವರು ನೋಡ್ತಿದ್ವಲ್ಲ, ಅದು ಆ ಹುಡುಗರಿಗೆ ಏನು ಅರ್ಥ ಆಗಲ್ಲ, ಆದರೆ ಮೂನಿಗೆ ಫೋಕಸ್ ಮಾಡ್ತಿದ್ವಿ. ಅವು ಮೂನ್ ಆದರೆ ಅವು ಕ್ಲೀನಾಗಿ ಅದ್ರ ಕ್ರಾಟರ್ಸ್ ಎಲ್ಲ ನೋಡ್ತವೆ. ಇನ್ನು ದೊಡ್ಡವರಿಗೆಲ್ಲ ಕ್ಲಸ್ಟರ್ಸ್ ಅದೆಲ್ಲ ತೋರಿಸ್. ಆ ಹುಡುಗರ ಪ್ರಶ್ನೆಗಳು ಎಷ್ಟು ಚೆಂದ ಇರ್ತಿದ್ದು ಗೊತ್ತಾ. ಹಾಗಾಗಿ ಆ ಮಕ್ಕಳು ಕೇಳೋಂಥ ಪ್ರಶ್ನೆಗಳಿದಾವಲ್ಲ, ಈವನ್ ಮರಿಯಮ್ನಹಳ್ಳಿ ಒಂದೇ ಅಲ್ಲ, ನಾನು ಬೇರೆ ಕಡೆ ಇದ್ದಾಗ ಸಣ್ಣ ಮಕ್ಕಳು ಬರ್ತಾವಲ್ಲ ಅವಕ್ಕೆ ಫಸ್ಟ್ ಆದ್ಯತೆ ಕೊಟ್ಬಿಡ್ತೀವಿ. ನಾವು ಟೆಲಿಸ್ಕೋಪ್ ನೋಡಿದ್ದೆ ಡಿಗ್ರಿ ಮುಗಿಸಿದ ನಂತರ, ಕರೆಕ್ಟ್, ನಾವು ಅದು ನೋಡೇ ಇರಲಿಲ್ಲ. ಅಂಥದ್ದು 2ನೇ ಕ್ಲಾಸಿಗೆ ನಾವು ಟೆಲಿಸ್ಕೋಪಲ್ಲಿ ಅವ್ನು ವೀಕ್ಷಣೆ ಮಾಡ್ತಾನಂದ್ರೆ ಮೊದಲು ಅವ್ರಿಗೆ ಕೊಡ್ರಿ ಅಂತಂದೇಳಿ ಆ ಹುಡುಗರ ಮಾತುಗಳು ಮಾತ್ರ ನನಗೆ ಬಹಳ ಮೆಚ್ಚುಗೆ ಆದಂಥ ಮಾತುಗಳು. ಟೆಲಿಸ್ಕೋಪಲ್ಲಿ ಆ ವೀಕ್ಷಣೆ ಮಾಡುವಂಥ ಮಕ್ಕಳು ಕೇಳುವಂಥ ಪ್ರಶ್ನೆ ಹೌದು ಭಾಳ. ಅಲ್ಲೇ ಆ ಒಂದು ಜ್ಞಾನನ ತುಂಬಿದರೆ ಅದು ಏನಾದರೂ ಅವ್ರೊಳಗೆ ಒಕ್ಕಂತಂದರೆ ಅವ್ರು ಒಳ್ಳೆ ಮುಂದಿನ ದಿನಗಳಲ್ಲಿ ಕಲ್ಪನಾ ಚಾವ್ಲಾ, ರಾಕೇಶ್ ಶರ್ಮಾ ಆದರೆ ಆಗ್ಬೋದು. ಯಾಕಂದರೆ ಆಕಾಶ ಸುಮಾರು 100 PhD ಮಾಡೋ ರಾ ಮೆಟೀರಿಯಲ್ ಇದೆ ಅಲ್ಲಿ. ಈ ಥರ ನನಗೆ ಆಕಾಶ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಅತ್ಯುತ್ತಮವಾದಂತಹ ನನಗೆ ಈ ಥರ ಆರ್ಟ್ ಟಚಿಂಗ್ ಇಂಥದ್ದೇ ಅಂತಂದು ಹೇಳಂಗಿಲ್ಲ, ಅದರಲ್ಲಿ ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ನನಗೆ ಖುಷಿ ಕೊಡುತ್ತೆ. ಓಕೆ, ಇಲ್ಲಿವರೆಗೂ ಎಷ್ಟು ಅವಾರ್ಡ್ಗಳು ಅರಸಿ ಬಂದಿದೆ ಸರ್ ನಿಮಗೆ? ಅವಾರ್ಡಿಗೆ ನಾನು ಎಲ್ಲಿಯೂ ಹೋಗಲಿಲ್ಲ ಮೇಡಮ್. ಅವಾರ್ಡು ಪರ್ಟಿಕ್ಯುಲರ್ ಆಗಿ ನಾನು ಬಾತಿನಲ್ಲಿ ಇದ್ದಾಗ ನಿಮ್ಮ ಮಹಿಳಾ ವಿಕಸನ ಮಂಡಳಿ ಅವರು ಗುರುಸ್ಬಿಟ್ಟು, ನನಗೆ ಗೊತ್ತೇ ಇಲ್ಲ, ಡಿಪಾರ್ಟ್ಮೆಂಟಿಂದ ಬಂತು, ಮಹಿಳಾ ವಿಕಸನ ಮಂಡಳಿಯವರು ನಿಮಗೆ ಒಂದು ಮೀಟಿಂಗ್ ಕರೆದರೆ ಎಲ್ಲಿ ಮೋತಿರಪ್ಪ ಗ್ರೌಂಡಲ್ಲಿ ನೀವು ಹೋಗ್ಬೇಕು ಸರ್. ಏನಂದ್ರೆ ಅದೇನು ಗೊತ್ತಿಲ್ಲ, ಅವ್ರೇನೋ ನಿಮ್ಗೆ ಅವಾರ್ಡ್ ಕೊಡ್ತಾರಂತೆ. ನಾನು ಅವಾರ್ಡ್ ಯಾವುದದು ಅಪ್ಲಿಕೇಶನ್ ಹಾಕಿಲ್ಲಲ್ಲ ಅಂತ. ಇಲ್ಲ ಅವರು ಗುರುತಿಸಿದ್ದಾರೆ ಸರ್, ನೀವು ಅಲ್ಲಿಗೆ ಹೋಗ್ರಿ, ದಯವಿಟ್ಟು ತಪ್ಪಿಸಬಾರ್ದು, ಡಿಪಾರ್ಟ್ಮೆಂಟಿಂದ ಹೇಳ್ತಾ ಇದ್ವಿ ಅಂತ ನಾರ್ತ್ ರೇಂಜಿಂದ ಬಂತು. ಅವರು ಫಸ್ಟ್ ನನಗೆ ವಿಕಸನ ಮಂಡಳಿಯ ಒಂದು ಉತ್ತಮ ಶಿಕ್ಷಕ ಅಂತ ಬಂತು. ಅದಾದ ನಂತರ 2000 BRCನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ಹಾಕಬೇಕು ಗೌರ್ಮೆಂಟಿಂದ, ನಾವೇನಾದರೂ ತಗೊಳ್ಬೇಕಂದ್ರೆ. ನಾನು ಹಾಕ್ತಿರ್ಲಿಲ್ಲ. ಎಲ್ಲ ನಮ್ಮಲ್ಲಿ ಹೈಯರ್ ಆಫೀಸರ್ಸ್ ಎಲ್ಲ ಹಾಕು ನೀನು ಹಾಕ್ಬೇಕು ನೀನು ಅಂತ. ಇಲ್ಲ ಸರ್ ಅಪ್ಲಿಕೇಶನ್ ಹಾಕಿ ಅವಾರ್ಡ್ ಬೇಡ ನನಗೆ ಆಯಿತು ಅಂತ 1 ವರ್ಷ ಅವರು ಹೇಳಿದ್ರು ಹಾಕಿರಲಿಲ್ಲ. ವೆರಿ ನೆಕ್ಸ್ಟ್ 2001ನೇ ಇಸ್ವಿನಲ್ಲಿ ನನಗೆ ಕರೆ ಬರುತ್ತೆ. ಸೆಪ್ಟೆಂಬರ್ 5ನೇ ತಾರೀಕು ರೋಟ್ರಿ ಲಯನ್ಸ್ ಕ್ಲಬ್ಬಲ್ಲಿ ಇದು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬರಬೇಕು. ನಿಂದು ಅವಾರ್ಡ್ ಆಗಿದೆ ಸರ್, ನಾನು ಅಪ್ಲಿಕೇಶನ್ ಹಾಕಿಲ್ಲ. ನೀನು ಅಪ್ಲಿಕೇಶನ್ ಹಾಕೋದು ಬೇಡಪ್ಪ, ನಾವೆಲ್ಲ ತುಂಬಿ ಕಳಿಸಿದ್ದೀವಿ ಅಂತ ಆಫೀಸರ್ಸೇ ತುಂಬಿ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಕೊಡಲ್ಪಡುವಂಥ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟರು. ಅಲ್ಲಿಂದ 2 ಸಲ ಬಂತು. ಅಲ್ಲಿಂದ ರಾಜ್ಯ ಪ್ರಶಸ್ತಿಗೆ ಹಾಕೊಂಡ್ರು. ಅದು ಆನ್ಲೈನ್ ಬಂತು. ಅವಾಗ ಹಾಕ್ತೀನಿ ಹೇಳಿ ಸರ್ ಅಂತೇಳಿ ಅವ್ರ ಹತ್ರನ ನಿಷ್ಠೂರ ಕಟ್ಕೊಂಡೆ. ಹಾಕ್ಲಿಲ್ಲ ನೀವು ಎಂತ ಅಂತ ಬೈತಾಯಿದ್ರು. ನನಗೆ ಅದು ಸುರೋಗಲ್ಲ ಮೇಡಮ್, ಒಂಥರ ಮುಜುಗರ ಆಗುತ್ತೆ. ನಾವು ಅಪ್ಲಿಕೇಶನ್ ಹಾಕಿ ತಗೊಳ್ಳೋಂಥದ್ದು ಬೇಡ ನನಗೆ. ಅಫ್ಕೋರ್ಸ್ ಗುರುಸರ್ ಮಕ್ಕಳಿದ್ದಾರೆ, ಸಾಕು ನನಗೆ. ಅವರು ಕೊಡುವಂತಹ ಪ್ರಶಸ್ತಿನೇ ಸಾಕಷ್ಟು ಇದೆ ನನಗೆ. ಅದಲ್ಲದೇ ಏನು ನಾಟ್ಯ ಗಣಪತಿ ಭಗತ್ ಸಿಂಗ್ದಲ್ಲಿ ನಾಟ್ಯ ಗಣಪತಿ ಸಂಘದವರು ಅವರು ಗೌರವ ಸಮರ್ಪಣೆ ಮಾಡಿದರು. ಅನ್ಮೋಲ್ ಸಂಸ್ಥೆಯವರು ಸಹ ಗೌರವ ಸಮರ್ಪಣೆ ಮಾಡಿದರು. KRP ಅವರು ಮಾಡಿದರು. ಬೇರೆ ಬೇರೆ ಸಂಘ ಸಂಸ್ಥೆಯರೆಲ್ಲ ಕೊಟ್ಟಿದ್ದಾರೆ. ಸರ್, ಆಸ್ ಎ ಖಗೋಳ ತಜ್ಞರಾಗಿ ಖಗೋಳಶಾಸ್ತ್ರದ ಬಗ್ಗೆ 1-2 ಮಾತಾಡಬೇಕು ಅಂದರೆ ಏನು ಮಾತಾಡ್ತೀರಾ ಸರ್? ಖಗೋಳಶಾಸ್ತ್ರದ ಬಗ್ಗೆ ನಮ್ಮಲ್ಲಿ ಅದ್ಭುತವಾದಂಥ ಘಟನೆಗಳು ನಡೀತವೆ ಆಕಾಶಕಾಯದಲ್ಲಿ. ಅದು ಗ್ರಹಣ ಆಗಿರ್ಬೋದು, ಅಥವಾ ಅಕಲ್ಟೇಷನ್ ಆಚ್ಛಾದನೆ ಆಗಿರ್ಬೋದು, ಅಥವಾ ಟ್ರಾನ್ಸಿಟ್ ಅಂತ ಹೇಳ್ತೀವಿ, ಸಂಕ್ರಮಣ ಆಗಿರ್ಬೋದು. ಈಗ ಮಕರ ಸಂಕ್ರಮಣ ಅಂತ ಕರಿತೀವಿ. ಮಕರ ಸಂಕ್ರಮಣ ಅಂದರೆ ಏನು ಅಂದರೆ ಸೂರ್ಯ ಮಕರ ರಾಶಿಯಲ್ಲಿ ಹಾದು ಹೋಗ್ತಾನೆ ಅಂತ. ಹಾಗೆಯೇ ಮರ್ಕ್ಯುರಿ ಹಾದು ಹೋಗುತ್ತೆ, ವೀನಸ್ಸು ಹಾದು ಹೋಗುತ್ತೆ ಸೂರ್ಯನ ಮೇಲೆ. ಅವನ್ನ ನಾವು ಟ್ರಾನ್ಸಿಟ್ ಅಂತ ಕರಿತೀವಿ. ಆ ಥರ ಘಟನೆಗಳು ಬಂದಾಗ, ಅಥವಾ ನಮ್ಮ ಉಲ್ಕೆಗಳು ಬಂದಾಗ, ಉಲ್ಕೆಗಳು ಬೀಳುವಂಥ ಸಂದರ್ಭದಲ್ಲಿ, ಅಥವಾ ಬೇರೆ ಧೂಮಕೇತು ಅವೆಲ್ಲ ಕಾಣಿಸ್ಕೊಂಡಾಗ ಸಾಕಷ್ಟು ಇವನ್ನೆಲ್ಲ ಅದ್ಭುತವಾದ ಘಟನೆಗಳು ಬರ್ತವೆ. ಅವುಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಸಂಸ್ಥೆ ವತಿಯಿಂದ ಆಯೋಜನೆ ಮಾಡ್ತೀವಿ. ಇಲ್ಲ ನಮ್ಮ ಇಲ್ಲಿ ಬಳಗನೆ ಬಂದ್ಬಿಟ್ಟು ಕರಿತವೆ.
ಯಾಕೆ ಇದನ್ನು ನಾನು ಫೋರ್ಸಬಲಿ ಎಸ್ಪೆಷಲಿ ಗ್ರಹಣ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಇದನ್ನೆಲ್ಲ ನಾವು ಮಾತಾಡ್ತೀನಿ ಅಂತಂದರೆ ಸಾಕಷ್ಟು ಮೂಢನಂಬಿಕೆಗಳಿದಾವೆ. ಗ್ರಹಣ ಸಂದರ್ಭ ಬಂತು ಅಂದರೆ ಸಾಕು, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಕ್ಲಾಸ್ ರೂಮಲ್ಲಿ ಹೇಳೋದೊಂದು, ಅದೇ ಬುದ್ಧಿವಂತ ಶಿಕ್ಷಕನೇ ಆಗಿರಲಿ ಮನೇಲಿ ಆಚರಣೆ ಮಾಡೋದು ಒಂದು, ಈ ಥರ ಇದೆ. ಅದು ಮಕ್ಕಳಿನ್ನೇನು ಅದೇ ಥರನೇ ಇರ್ತವೆ. ಸೊ ಯಾಕೆ ಅಂತಂದರೆ ಇದನ್ನು ನಾನು ನಾನು ಪೂರ್ತಿ ನಮ್ಮ ಸಂಪ್ರದಾಯ ಬಿಡಿ ಅಂತ ಹೇಳಲ್ಲ, ಸಂಪ್ರದಾಯ ಇರಲಿ. ಆದರೆ 1949 ಆಗಸ್ಟ್ 9ನೇ ತಾರೀಕು ಗ್ರಹಣ ಆಗುತ್ತೆ. ಟರ್ಕಿ ದೇಶದಲ್ಲಿ ಸಂಪೂರ್ಣ ಗ್ರಹಣ ಆಗುತ್ತೆ. 9 ತಿಂಗಳು ಹೆತ್ತಂಥ ಎತ್ತು ಆ ಮಗುಗೆ ಜನ್ಮ ನೀಡ್ತಾಳೆ ತಾಯಿ. ಇದು ಗ್ರಹಣ ಕಾಲದಲ್ಲಿ ಹುಟ್ಟಿದೆ ಅಂತೇಳಿ ತಾಯಿನೇ ಆ ಮಗುನ ಸಾಯಿಸ್ತಾಳೆ. ಎಂಥ ಕ್ರೂರತೆ, ಎಂಥ ಮೂಢನಂಬಿಕೆ ಅಲ್ಲಿದೆ ಎಂಬುದನ್ನು ಗಮನಿಸೋಣ. ಇಂಥವು ಬೇಡ. ಅದ್ಭುತವಾದಂಥ ಅವೆಲ್ಲ ಶಾಡೋ ಪ್ಲೇ, ಆ ನೆರಳಿನ ಆಟ. ಆ ನೆರಳಿನ ಆಟ, ಅವುಗಳನ್ನು ಅದ್ಭುತವಾಗಿರುವಂಥ ನೆರಳಿನ ಆಟನ ಆಸ್ವಾದಿಸಬೇಕೇ ವಿನ ಮೂಢನಂಬಿಕೆಗಳನ್ನು ತುಂಬಿಕೊಂಡು ಆಗಬಾರ್ದು. ಸಂಪ್ರದಾಯ ಹೇಗೆ ಭಾರತೀಯರದಲ್ಲೇ ಒಂದಿದೆ, ಈಜಿಪ್ಟಿಯನ್ನರಲ್ಲೇ ಒಂದಿದೆ, ಗ್ರೀಕಲ್ಲೇ ಒಂದಿದೆ, ಅವನ್ನೆಲ್ಲ ನಾನು ವೀಕ್ಷಣೆ ಹೇಳ್ತಾ ಹೋಗ್ತೀನಿ ಮೇಡಮ್. ಈ ರೀತಿ ಖಗೋಳದಲ್ಲಿ ಇರುವಂತಹ ವಿಸ್ಮಯಗಳನ್ನು, ಆ ನಿಗೂಢತೆಗಳನ್ನು ನಾವು ಮನಬಿಚ್ಚಿ ಹೇಳಬೇಕು. ಮನಬಿಚ್ಚಿ ಹೇಳಿದಾಗ ಮಕ್ಕಳಿಗೆ ತುಂಬ ಅರ್ಥ ಆಗುತ್ತದು, ಜನರಿಗೂ ಅರ್ಥ ಆಗುತ್ತೆ. ಅದನ್ನು ನಮ್ಮ ಬ್ರದರ್, ನಾನೊಂದು ಬುಕ್ ಬರಿತಾ ಇದ್ದೇನೆ, ತಾರಾಮಂಡಲದಲ್ಲಿ ನಭೋಮಂಡಲದಲ್ಲಿ ತಾರೆಗಳ ಹುಡುಕಾಟ ಅಂತ ಹೆಡ್ಲೈನ್ ಕೊಟ್ಟಿದ್ದೀನಿ. ಫಸ್ಟ್ ಸ್ಟಾರ್ಟ್ ಮಾಡಿದೆ ನಮ್ಮ ಅಣ್ಣವರಿಂದ. ಈ ಥರ ಎಲ್ಲ ಹೇಳ್ತಿರ್ಬೇಕಾದ್ರೆ ಅವರು ಎರಡನೇ ಅಣ್ಣರು, ಏನೋ ಇದೆಲ್ಲ ನೀನು ಇಷ್ಟೆಲ್ಲ ಹೇಳ್ತೀಯಲ್ಲ, ನಾವು ಯಾರು ಇದಕ್ಕೆಲ್ಲ, ಎಷ್ಟು ನಗಣ್ಯ ನಾವು, ಈ ನಗಣ್ಯ ವಿಶ್ವದಲ್ಲಿ ನಾವೇನೇನೂ ಅಲ್ಲ, ಆದರೂ ಎಷ್ಟೆಲ್ಲ ಹೋರಾಡ್ತೀವಿ, ನಮ್ಮದು ಅಂತಂದು, ಇವೆಲ್ಲ ಏನಿದು ಅಂತ ಅವ್ರು ಪ್ರಶ್ನೆ ಆಗ್ತಾರೆ. ಆ ಪ್ರಶ್ನೆ ಇಟ್ಕೊಂಡೇ ಬುಕ್ ಬರಿತಾ ಇದ್ದೀನಿ. ಓಕೆ ಸರ್, ಈಗ ಹೇಳಿದ್ರಿ ನೀವು ಒಬ್ಬ ಖಗೋಳ ಶಾಸ್ತ್ರಜ್ಞ ಆಗ್ಬಿಟ್ಟು ಖಗೋಳ ತಜ್ಞರ ಆಗ್ಬಿಟ್ಟು ಖಗೋಳ ಶಾಸ್ತ್ರದ ಬಗ್ಗೆ ಒಂದಷ್ಟು ಮಾತಾಡಿದ್ರೆ, ಆಸ್ ಎ ಶಿಕ್ಷಕ ಸರ್, ನೀವು ಟೀಚರೇ, ನಿಮ್ಮ ವೃತ್ತಿಯ ಆರಂಭದ ದಿನಗಳಲ್ಲಿ ಅಂದ್ರೆ ನೀವು ನೋಡಿದಂತ ಮಕ್ಕಳು ಮತ್ತೆ ಇವಾಗ ರಿಟೈರ್ಡ್ ಆದ್ಮೇಲೆ, ಅಂದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಈ ಒಂದು ಜರ್ನಿನಲ್ಲಿ, ನಿಮ್ಮ ಶಿಕ್ಷಕ ವೃತ್ತಿ ಜರ್ನಿನಲ್ಲಿ ನೀವು ನೋಡಿದ ಆರಂಭದ ದಿನಗಳ ಮಕ್ಕಳಿಗೂ ಈಗಿನ ಮಕ್ಕಳಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ದಿನಗಳಲ್ಲಿ ಆ ಟೈಮಲ್ಲಿ ಏನು ಬರ್ತಾ ಇದ್ರು, ಎಸ್ಪೆಷಲಿ ನಾನೆಲ್ಲ ಸರ್ಕಾರಿ ಸೇವೆಯನ್ನು ಸಲ್ಲಿಸಿರೋ ಹಳ್ಳಿಗಳಲ್ಲಿ, ಆ ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಆ ಮುಗ್ಧ ಮಕ್ಕಳಲ್ಲಿ ನಾವು ಪಾಠ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಸಮಸ್ಯೆಗಳಿದಾವೆ. ಅಲ್ಲಿ ಫಸ್ಟ್ ಜನ್ರೇಷನ್ ಆಗಿರ್ಬೋದು, ಭಾಷಾ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸೌಲಭ್ಯ, ಅದೆಲ್ಲವೂ ಸೇರಿಕೊಂಡಿರ್ತವೆ. ಅಂಥ ಮಕ್ಕಳನ್ನು ಮನವೊಲಿಸ್ಕೊಂಡು ಪಾಠ ಮಾಡಿ ಮುಂದೆ ತಂದಿರ್ತೀವಿ. ಅದರಲ್ಲಿ ಒಂದು ಘಟನೆ ನೆನಪು ಮಾಡ್ಕೊಳ್ಬೇಕು. ಅದರಲ್ಲಿ ಒಬ್ಬ ರಾಮಣ್ಣ ಅಂತಂದು ಹುಡುಗ, ಆ ಹುಡುಗನ 8ನೇ ಕ್ಲಾಸಲ್ಲಿ ಫೇಲ್ ಮಾಡಿಬಿಡ್ತೀವಿ. ಏನೂ ಮಾಡಿರಲ್ಲ. ಅದು ಅಫ್ಕೋರ್ಸ್ ಮನೆ ಸ್ಥಿತಿಗತಿಗಳು ನಮಗೆ ಗೊತ್ತಿರಲ್ಲ, ನಾವು ಗೊತ್ತಿದ್ರೂ ಅಷ್ಟು ಡೀಪಾಗಿ ನಾವು ಹೋಗಿರಲ್ಲ. ಅಲ್ಲಿ ಫೇಲ್ ಆಗಿರ್ತಾನೆ. ಅವ್ನು ಹೋಗುವಾಗ ಹತ್ಕಂತ ಹೋಗ್ತಾನೆ. ಹೋಗು, ನೀನು ಚೆನ್ನಾಗಿ ಓದ್ತೀನಿ, ಮುಂದಿನ ದಿನಗಳಲ್ಲಿ ಹೋಗು ಅಂತಂದು ಅವ್ನು ಹೇಳಿ ಕಳಿಸ್ತೀವಿ. ಹತ್ಕಂತ ಹೋಗ್ತಾನೆ. ಅವ್ನಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ನಾನು ಕ್ಲಾಸ್ಗೆ ಹೋಗ್ಬಾರ್ದು, ಹೋಗಲೇ ಕೊಡೋದು, ಇನ್ಮೇಲೆ ನಾನು ಹೋಗೋದಿಲ್ಲ ಅಂತ ಕುಂತಿರ್ತಾನೆ. ಕೊನೆಗೆ ಬೇರೆ ಯಾರೋ ಪ್ರೇರಣೆಯಿಂದ ಬರ್ತಾನೆ ಅವನು. ಆನಂತರ ನಾವು ಅದಕ್ಕೆ ಅವನಿಗೆ ಬುದ್ಧಿವಾದ ಹೇಳ್ತಾ ಇದು ಮಾಡಿದ್ರೆ, ಕೊನೆಗೆ ಅವನು SLCನಲ್ಲಿ ಫಸ್ಟ್. ಅವನು ಇವತ್ತು ಅತ್ಯುತ್ತಮ ರಿಸೋರ್ಸ್ ಪರ್ಸನ್ ಟೀಚರ್. ಅವನು ನಿನ್ನೆ ಸಿಕ್ಕಿದ್ದ. ಅವನು ಹೇಳ್ತಾನೆ, ಅವನು ಸರ್, ನೀವು ಹಾಕಿಕೊಟ್ಟ ಮಾದರಿಯಲ್ಲಿ ನಾನು ಪಾಠ ಮಾಡ್ತಾ ಇದ್ದೀನಿ ಸರ್. ಎಷ್ಟೋ ಜನ ಕೇಳ್ತಾರೆ, ನಾನು ಪಾಠ ಮಾಡ್ಬೇಕಾದ್ರೆ ಮ್ಯಾಥಮೆಟಿಕ್ಸು ನಿನ್ಗೆ ಯಾರು ಇಷ್ಟಕ್ಕೆಲ್ಲ ಹಿಂಗೆಲ್ಲ ಹೇಳ್ಕೊಟ್ಟಿದ್ದು ಅಂತಂದರೆ, ನಮ್ಮ ಗುರುಗಳಿದ್ದಾರೆ, ಅವ್ರ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ಅವರು ಹಾಕಿದ ಹೆಜ್ಜೆನೇ ನಾನು ನಡೀತಾ ಇರೋದು. ಇದೆಲ್ಲ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು ಅಂತ. ಇದಕ್ಕಿಂತ ಹೆಚ್ಚಿಗೆ ಹೆಮ್ಮೆ ಯಾವುದು ಮೇಡಮ್ ಅಲ್ವಾ ಸರ್? ಈಗಿನ ಕಾಲದ ಮಕ್ಕಳಿಗೆ ಬರ್ತೀನಿ. ಈಗಿನ ಕಾಲದ ಮಕ್ಕಳು ಹೇಗೆ ಅಂತಂದರೆ, ಎಲ್ಲ ಮೊಬೈಲ್ನಲ್ಲಿ ನಾವೆಲ್ಲ ಈವನ್ ಡಿಜಿಟಲ್ ಯುಗದಲ್ಲಿ ಇದ್ದೀವಿ ಅಂತಂದೇಳಿ ನಾವು ಸಾಕಷ್ಟು ಹುಡುಗರ ಬಗ್ಗೆ ಕೇರ್ ತಗೊಂಡ್ರು. ಅದು ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತಂದರೆ, ಮಕ್ಕಳಲ್ಲಿ ಅದು ಅಡಿಕ್ಟ್ ಆಗೋಗ್ಬಿಟ್ಟಿದೆ. ಈಗ ತಾಯಿ ಆದಳೆ ಮಗು ಊಟ ಮಾಡಲ್ಲ ಅಂತಂದರೆ ತಗೋ ಅಂತಂದು ಉಣಿಸುತ್ತೆ. ಅದು ಅಡಿಕ್ಟ್ ಆಗಿ ಕೊನೆಗೆ ಎಲ್ಲಿವರೆಗೆ ಬಂದಿದೆ ಅಂದರೆ, ಹುಡುಗರು ಈಗಿನ ಜನ್ರೇಷನ್ನು ಭಾರಿ ಫಾರ್ವರ್ಡ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಫಾರ್ವರ್ಡೇ, ಆದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಡೈವರ್ಟ್ ಆಗ್ತದವೆ. ಆ ಡೈವರ್ಟ್ ಆಗುವ ಆ್ಯಕ್ಟಿವಿಟೀಸ್ನ ಒಂದು ಕಡೆ ತಂದರೆ, ಆ ಶಿಕ್ಷಣದ ಕಡೆ ತಂದರೆ ಅತ್ಯುತ್ತಮವಾದಂಥ ಶಿಕ್ಷಕರು ಇವತ್ತು ಅಲ್ಲಿ ಹೇಮದಳದಲ್ಲಿರುವಂಥ ಅಸಿಸ್ಟೆಂಟ್ ಕಮಿಷನರ್ ಒಬ್ಬರು ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಆಮೇಲೆ ಒಳ್ಳೆ ಪ್ರೊಫೆಸರ್ಸ್ ಆಗಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಮೇಡಮ್ ಆ ಹುಡುಗರು. ಈಗ ಇಲ್ಲಿ ಬಂದಿರೋವಂಥ ಹುಡುಗರು ತುಂಬ ಚೆನ್ನಾಗಿದೆ. ಒಬ್ಬನು ತಹಸೀಲ್ದಾರ್ ಆಗಿದ್ದಾರೆ, ಇಲ್ಲಿ ಇದ್ದಾರೆ. ಆದರೆ
ಆ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಕಡಿಮೆ 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 ಇದೆ. ಬಟ್ ಇಲ್ಲಿ ಅತ್ಯುತ್ತಮವಾದ ಮಕ್ಕಳೇ, ಆದರೆ ಆ ಡೈವರ್ಷನ್ಗೆ ಕಾರಣ ಬೇರೆ ಬೇರೆ, ಅದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ವಾತಾವರಣ ಆಗಿರ್ಬೋದು. ಇವೆಲ್ಲವನ್ನ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಮಕ್ಕಳಿಗೆ ತಪ್ಪಿಲ್ಲ, ನಮ್ಮದು ಎಲ್ಲೋ ಒಂದು ಕಡೆ ತಪ್ಪು ಆಗ್ತಿದೆ, ಸಿಸ್ಟಮ್ದು ತಪ್ಪಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನೀವು ಆ್ಯಸ್ ಎ ಶಿಕ್ಷಕರಾಗ್ಬಿಟ್ಟು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂದರೆ ಏನಾದರೂ ಬದಲಾವಣೆ ಮಾಡ್ಬೋದಾ ಎಜುಕೇಷನ್ ಸಿಸ್ಟಮಲ್ಲಿ? ಬದಲಾವಣೆ ಆಗಬೇಕು. ಈಗ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಹೇಗೆ ಆಗಬೇಕು ಅಂತಂದರೆ, ಇವಾಗೆಲ್ಲ ಡಿಜಿಟಲ್, ನೀವು ಹಳೆ ನಾನು ಚಾಕ್ ಪೀಸ್ ಇಟ್ಕೊಂಡು ನಾನು ಪಾಠ ಮಾಡ್ತೀನಿ ಅಂತಂದರೆ, ಇನ್ನು ಯಾಕೆ ಮಕ್ಕಳು ಮೊಬೈಲ್ ಕಡೆಗೆ ಹೆಚ್ಚು ಹೋಗ್ತಾವೆ ಅಂದರೆ ದೃಶ್ಯ ಮಾಧ್ಯಮ ಜಾಸ್ತಿ. ಹೀಗಾಗಿ ಕ್ಲಾಸ್ ರೂಮಲ್ಲಿ ಸಹ ಡಿಜಿಟಲ್ ವ್ಯವಸ್ಥೆ ಇದ್ದು ಬೋಧನೆ ಆಗಬೇಕು. ಆಗ ಅದನ್ನು ಎಫೆಕ್ಟಿವ್ ಆಗಿ ನಾವು ಕೊಡ್ತಾ ಹೋಗ್ಬೋದು. ಈವನ್ ನಾನು ಆಸ್ಟ್ರಾನಮಿ ಕೊಡಬೇಕಾದ್ರೆ ಒಂದು ಸ್ಲೈಡ್ ಪ್ರೊಜೆಕ್ಟ್ ಇಟ್ಕೊಂಡಿದ್ದೆ, ಫಿಲಮ್ ಇಟ್ಕೊಂಡಿದ್ದೆ, ಫಿಲಮ್ ಮುಖಾಂತರ ತೋರಿಸ್ತಾ ಇದ್ದು. ಎಷ್ಟು ಟೀಚರ್ಸು ಅವ್ರು ನನಗೆ ಬಾಯ್ಬಿಟ್ಟು ಹೇಳಿದ್ದಾರೆ, ಸರ್ ನೀವು ನಿಮ್ಮ ಕ್ಲಾಸ್ ಕೊಟ್ಟರಲ್ಲ ಆಸ್ಟ್ರಾನಮಿ ಬಗ್ಗೆ, ಆ ಸೋಲಾರ್ ಸಿಸ್ಟಮ್ ಬಗ್ಗೆ, ನಮ್ಗೆ ಅಲ್ಲಿಂದನೇ ನಮಗೆ ಒಂದು ಇನ್ಸ್ಪೈರ್ ಆಗಿದೆ ಸರ್, ನಾವು ಅತ್ಯುತ್ತಮವಾಗಿ ನಾವು ಸಹ ಈಗ ಪಾಠ ಮಾಡಬಲ್ಲಿವಿ ಅಂತಂದು ಟೀಚರ್ಸ್ ನನಗೆ ಎಷ್ಟೋ ಜನ ಹೇಳಿದ್ದಾರೆ. ಆ ಒಂದು ಸ್ಲೈಡ್ ಪ್ರೊಜೆಕ್ಟರ್ನ ನಾನೇ ಪರ್ಚೇಸ್ ಮಾಡಿದ್ದೀನಿ. ಈಗ ಅದು ಔಟ್ಡೇಟೆಡ್. ಈಗೆಲ್ಲ ಏನು, ಈಗ ಲ್ಯಾಪ್ಟಾಪ್ ಮುಖಾಂತರ ಹೀಗೆ ಬದಲಾವಣೆ ಆಗಬೇಕು. ನೋಕಿಯಾ ಯಾಕೆ ಬಿದ್ದೋತು ಹೇಳ್ರಿ? ನೋಕಿಯಾ ಕಂಪನಿ ಸ್ಟಾರ್ಟಿಂಗ್ ಮೊಬೈಲು ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ನೋಡಿದ್ರು ನೋಕಿಯಾ ತಗೊಂಡೋದಾನೆ ಅಂತ. ಕೊನೆಗೆ ಆಮೇಲೆ LG ಬಂತು, ಇವು ಸ್ಯಾಮ್ಸಂಗ್ ಬಂತು, ಬೇರೆ ಬೇರೆ ಕಂಪನಿಗಳು ಬಂದಂತೆ ನೋಕಿಯಾ ಮಾತ್ರ ಚೇಂಜ್ ಆಗಲಿಲ್ಲ, ಅದು ಹಂಗೆ ಇತ್ತು. ಇವೆಲ್ಲ ಅಪ್ಡೇಟ್ ಆಗ್ತಾ ಹೋದು, ಅದು ಅಪ್ಡೇಟ್ ಆಗಲಿಲ್ಲ, ಕಾಂಪಿಟೇಷನ್ ಕೊಡಲಿಲ್ಲ, ಆಗ ಬಿದ್ದೋಯ್ತು. ಯಾವಾಗ ನಾವು ಹಳೆದಕ್ಕೆ ಹೋಗ್ತೀವೋ ನಾವೆಲ್ಲೋ ಫೇಲ್ಯೂರ್ ಆಗ್ಬಿಡ್ತೀವಿ. ಹಾಗಾಗಿ ಬದಲಾವಣೆ ಬೇಕು. ಆ ಬದಲಾವಣೆ ಧನಾತ್ಮಕ ಕಡೆನೇ, ಸಕಾರಾತ್ಮಕ ಕಡೆನೇ ಇರಬೇಕು. ಸರ್, ನಿಮ್ಮ ಮನೆ ವಿಜ್ಞಾನ ದಾಸೋಹದ ಬಗ್ಗೆ ಒಂದೆರಡು ಮಾತು ಸರ್. ಮನೆ ವಿಜ್ಞಾನ ದಾಸೋಹ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕಾರಣ ಪ್ರೊಫೆಸರ್ MR ನಾಗರಾಜ್ ಸರ್. ಅವರು ಸೈನ್ಸ್ ಕಾಲೇಜಲ್ಲಿ, ಬೆಂಗಳೂರು ಸೈನ್ಸ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು. ಆಮೇಲೆ ಮೂರವರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಲ್ಲಿ ದುಡಿದಂಥವ್ರು, ಬಾಲ ವಿಜ್ಞಾನದ ಸಂಪಾದಕ ಮಂಡಳಿಯಲ್ಲಿದ್ದರು, ವಿಜ್ಞಾನ ಸಂವಹನಕಾರರವರು. ಇಲ್ಲಿ ದಾವಣಗೆರೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ, ನೀವು ಯಾಕೆ ದಾಸೋಹ ಮನೆ ವಿಜ್ಞಾನ ದಾಸೋಹ ಮಾಡಬಾರ್ದು, ಮಾಡಿ ನೀವು ಅಂತ. ಅದಕ್ಕೆ ಕೆಲವರೆಲ್ಲ ಆಗಲ್ಲ, ಇವೆಲ್ಲ ದಾವಣಗೆರೆಯಲ್ಲಿ ಆಗೋದಿಲ್ಲ, ಇಲ್ಲೆಲ್ಲ ಒಂಥರ ಸೊಫಿಸ್ಟಿಕೇಟೆಡ್ ಜನ, ಅಷ್ಟು ಒತ್ತು ಕೊಡಲ್ಲ ಅಂತ. ಆದರೂ ಟ್ರೈ ಮಾಡಿರಿ, ಫೇಲ್ಯೂರ್ ಆದರೆ ಆಗಲಿ ಅಂತ. ಹಂಗೆ ಸ್ಟಾರ್ಟ್ ಆಯಿತು ಮನೆ ವಿಜ್ಞಾನ ದಾಸೋಹ. ಆ ದಾಸೋಹದ ಪರಿಕಲ್ಪನೆ ಏನಂತಂದರೆ, ದಾಸೋಹ ಅಂತ ಇಟ್ಟಿರೋ ಕಾರಣ ಇಷ್ಟೇ, ಯಾವತ್ತಿಗೂ ಕೊಡುವಂತನ ಕೈ ಕೆಳಗೆ ಇರುತ್ತೆ, ಸ್ವೀಕರಿಸೋನು ಮೇಲಕ್ಕೆ ನೋಡ್ತಾ ಇರುತ್ತೆ ಅಂತ. ಕೊಡುವಂತನಿಗೆ ಮೇಲಿರಿಮೆ ಇದ್ದರೆ ತೆಗೆದುಕೊಳ್ಳೋವನಿಗೆ ಕೀಳಿರಿಮೆ ಇರುತ್ತೆ, ಇವೆರಡೂ ಇರಬಾರ್ದು. ಹಾಗಾಗಿ ದಾಸೋಹ ಅಂತ ಪರಿಕಲ್ಪನೆ ಇಡೋಣ. ದಾಸೋಹ ಅದು ಪ್ರಸಾದ ರೀತಿಯಲ್ಲಿ ಸ್ವೀಕರಿಸಿದಂತೆ ಆಗುತ್ತೆ ಅಂತೇಳಿ ಆ ಪದನ ಪ್ರೊಫೆಸರ್ MR ನಾಗರಾಜ್ ಅವರು ಹೇಳಿದರು. ಯಾಕೆ ಈ ಮಾತು ಹೇಳಿದೆ ಅಂದರೆ, ಇವತ್ತು ಒಂದು ಮನೆಯಲ್ಲಿ ಹೋಗ್ಬಿಟ್ಟು ಆ ಪ್ರಾಯೋಜಕರು ಇರ್ತಾರೆ, ಆ ಪ್ರಾಯೋಜಕರು ನಮ್ಮ ಬಳಗ ಬರುತ್ತೆ ಅಲ್ಲಿಗೆ, ಒಂದು ಸುತ್ತಮುತ್ತ ಹುಡುಗರೆಲ್ಲ ಬರ್ತಾರೆ, ಒಂದು 50 ಜನ ಬರ್ಬೋದು ಅಂತ ತಿಳ್ಕೊಳ್ಳಿ. 50 ಜನ ಬಂದವರಿಗೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಬಿಸ್ಕೆಟ್, ಒಂದು ಟೀ, ಆತಿಥ್ಯ ಅಂತ. ಅಲ್ಲಿ ನಾವು ಉಪನ್ಯಾಸ ಕೊಡ್ತೀವಿ, ನೀವು ಒಂದು ಟೀ ಬಿಸ್ಕೆಟ್ ಕೊಡಿ. ಆ ಉಪನ್ಯಾಸದ ಮುಖಾಂತರ ಮನೆ ವಿಜ್ಞಾನ ದಾಸೋಹ ಪ್ರಾರಂಭ ಆಯಿತು. ಇದು ಎಲ್ಲಿಗೂ ನಿಂತ್ಕೊಳ್ತು ಅಂದರೆ, ನಮ್ಮ ಮನೆಯಲ್ಲಿ ನನ್ನ ಮಗಳು ಬರ್ತಡೇ ಇದೆ, ನಮ್ಮ ಮಗಳ ಬರ್ತಡೇ ಅನುಸಾರವಾಗಿ ಉಪನ್ಯಾಸ ಕೊಡಿ ಅಂತ ಈ ರೀತಿ ಕೊಟ್ಕೊಂತ ಬಂದಿದ್ದೀನಿ. ಎಷ್ಟು ಅದ್ಭುತ, ಭಾಳ ಅದು ಹೆಂಗಾಯಿತು ಕೊನೆಗೆ ಅಂತಂದರೆ, ಅವರು ಶಿವಲೀಲಾ ಮಠ್ ಅಂತ ಒಬ್ಬರು ಇದ್ದಾರೆ, ಆ ಮೇಡಮ್ ಹತ್ರ ಹೋದ್ವಿ, ನಮ್ಮ ಮನೆಯಲ್ಲಿ ಮಾಡಿ ಸರ್ ಉಪನ್ಯಾಸ ಮಾಡಿ, ಮತ್ತು ಯಾವ ನೆನಪಿಗಾಗಿ ಮಾಡೋಣ. ಹುಡುಗಿ ಯೋಚನೆ ಮಾಡಿ, ಸರ್ ಅವ್ರ ಗಂಡ ತೀರೋಗಿ 7 ವರ್ಷ ಆಗಿತ್ತು, ನನ್ನ ಗಂಡನ ಸ್ಮರಣಾರ್ಥವಾಗಿ ಮಾಡಿ ಅಂತ. ಅಲ್ಲಿ ಅಂತರ್ಜಲ ಮತ್ತು ಮೇಲ್ಮೈ ಜಲದ ಸಂರಕ್ಷಣೆ ಅಂತಂದು ಒಂದು ಉಪನ್ಯಾಸ. ಆ ಹುಡುಗಿ ಎಷ್ಟು ಚೆನ್ನಾಗಿ ಹೇಳ್ತಾವೆ ಟೀಚರು. ನಾನು ನನ್ನ ಗಂಡನ ಬಗ್ಗೆ ವರ್ಷ ಪೂಜೆ ಮಾಡ್ತಿದ್ದೆ, ಆದರೆ ಒಂದು ವಿಜ್ಞಾನ ಉಪನ್ಯಾಸ ನೀಡಿಬಿಟ್ಟು ಒಂದು ಚಿಕ್ಕದಾಗಿ ಆತಿಥ್ಯವನ್ನು ನಾನು ಕೊಟ್ಟಿರುವಂಥ ಧನ್ಯತಾ ಭಾವ ಮೂಡಿದೆ, ನನಗೆ ತುಂಬ ಖುಷಿ ಆಗ್ತಿದೆ ಸರ್ ಅಂತ. ಹಾಗೆಯೇ ಇನ್ನೊಬ್ಬರು ಭಾಳ ಎಷ್ಟು ಎಂತಹ ಅವಿನಾಭಾವ ಸಂಬಂಧ ಇತ್ತು ಅಂತಂದರೆ, ಗುರು ಮತ್ತು ಶಿಷ್ಯರ ನಡುವೆ. ಒಬ್ಬ ಹೇಳ್ತಾರೆ, ಸರ್ ನಾನು ಕನ್ನಡ ಗಾದೆಗಳಲ್ಲಿ ವಿಜ್ಞಾನದ ವಿಚಾರವಂತಿಕೆ ಬಗ್ಗೆ ಮಾತಾಡಿಸ್ಬೇಕು, ಪ್ರೊಫೆಸರ್ MR ಕರೀರಿ ಅಂತಂದರು. ಆ ನಿಟ್ಟಿನಲ್ಲಿ ಅವ್ರ ಗುರುಗಳನ್ನ ಕರೆಸಿದ್ದಾರೆ. ಆ ಶಿಷ್ಯ ಕರೆಸಿಬಿಟ್ಟು ಪ್ರೋಗ್ರಾಮ್ ಕೊಟ್ಟರೆ, ಆ ಪ್ರೋಗ್ರಾಮಲ್ಲಿ ಎಲ್ಲ ನಂತರ ಉಪನ್ಯಾಸ ಕನ್ನಡ ಗಾದೆಗಳಲ್ಲಿ ವಿಜ್ಞಾನ ಅಂತಂದೇಳಿ ಮಾತಾಡಿದ ನಂತರ ಅವ್ರವ್ರ ಅನಿಸಿಕೆಗಳು ಹೇಳ್ಬೇಕಾರೆ ಆ ಹುಡುಗ ಹೇಳ್ತಾನೆ, ನಾನು ಈ ಗುರುಗಳಿಂದ ನಾನು ಈ ಮಟ್ಟಕ್ಕೆ ಬಂದೆ, ಈ ಉಪನ್ಯಾಸ ನೀಡಲಿಕ್ಕೆ ನನಗೆ ಸಮರ್ಥನಾದೆ. ನಾನು ಎಲ್ಲೋ ಉಂಡು ಬೆಳೆದು ಸುಮ್ಮನೆ ಪುಂಡಾಟ ಇಡ್ತಿದ್ದೆ, ನನ್ನ ತೀಡಿ ನಮ್ಮ ತಾಯಿಯವ್ರನ್ನ ಮನವೊಲಿಸಿ ನನಗೆ ಈ ಒಂದು ವಿದ್ಯಾದಾನ ಅಕ್ಷರದಾನ ಮಾಡಿದ್ದಾರೆ ಅಂತ. ಅವರು ಕೊನೆಗೆ ಅವರು ಮಾತಾಡ್ಬೇಕಾರೆ ಗುರುಗಳು,
ಈ ಹುಡುಗನಿಂದ ಅಫ್ಕೋರ್ಸ್ ಇವನಿಗೆ ನಾನು ಅಕ್ಷರದಾನ ಮಾಡಿದ್ದೀನಿ, ಆದರೆ ಅದರ ಋಣ ನನಗೆ ತೀರಿಸಿದ್ದೇನೆ, ನನಗೆ ಕಷ್ಟ ಕಾಲದಲ್ಲಿ ಬಹಳ ಹೆಲ್ಪ್ ಮಾಡ್ದ ಅಂತಂದು ಕಣ್ಣೀರು ಬಂದ್ಬಿಟ್ಟು ಅವರಿಬ್ಬರಲ್ಲಿ. ಇಂತಹ ಮನೆ ವಿಜ್ಞಾನದಾಸೋಹದಲ್ಲಿ ಭಾವನಾತ್ಮಕವಾದಂಥ ಕಣ್ಣೀರು ಸುರಿಸುವಂಥ ಕಾರ್ಯಕ್ರಮ ಕೊಟ್ಟಿರುವಂಥ ಧನ್ಯತಾ ಭಾವ ನನಗಿದೆ ಮೇಡಮ್. ನಿಮಗಿದೆ ಅದು ಇನ್ನು ಪ್ರತಿ ಇಲ್ಲಿ ಬಾಲಮಂದಿರ ಇದೆ, ಬಾಲಮಂದಿರ ಮಕ್ಕಳು ಅವೆಲ್ಲ ಅನಾಥ ಹುಡುಗರು ಅಥವಾ ತಪ್ಪಿಸ್ಕೊಂಡು ಬಂದಂಥ ಹುಡುಗರು. ಆ ಹುಡುಗರಿಗೆ ನಮ್ಮ ಒಬ್ಬ ಪ್ರಾಯೋಜಕರು ಹದಡಿನಲ್ಲಿರುವಂಥ ಮೆಡಿಕಲ್ ಆಫೀಸರ್ ಡಾಕ್ಟರ್ ಧನಂಜಯ್ ಮತ್ತು ಶೀಲಾ ಅಂತ, ಅಂದರೆ ನನ್ನ ಮಕ್ಕಳು, ನನ್ನ ಅಳಿಯ ಮಗಳು, ನನ್ನ ಮೊಮ್ಮಗಳು ಏನಿದಾಳಲ್ಲ ಅವಳು ಮೊದಲನೇ ವರ್ಷದ ಬರ್ತಡೇ ಇದುವರೆಗೂ ಆ ಬಾಲಮಂದಿರದ ಮಕ್ಕಳಿಗೆ ಸೀಮಿತ, ಒಂದು ಉಪನ್ಯಾಸ, ಅವ್ರಿಗೊಂದು ಊಟ, ಈ ರೀತಿ ಕೊಡ್ತಾ ಬಂದ್ವಿ. ಕೊರೋನಾ ಟೈಮಲ್ಲಿ ನಾವು ಊಟ ಪ್ರೊವೈಡ್ ಮಾಡಲ್ಲ ಸರ್ ಅಂದ್ರೆ ಅವರು, ಆ ಟೈಮಲ್ಲಿ ಕೊರೋನಾದಲ್ಲಿ ಮುಖಾಮುಖಿಯಾಗಿ ಮಾಡಲಿಕ್ಕೆ ವೆಬಿನಾರ್ನಲ್ಲಿ ಮಾಡ್ತಾ ಇದ್ವಿ. ಈ ರೀತಿ ಮೊಮ್ಮಗಳ ಹೆಸರಿನಲ್ಲಿ ಒಂದು ಉಪನ್ಯಾಸವನ್ನು ಪ್ರತಿ ಜುಲೈ 28ಕ್ಕೆ ವೆಬಿನಾರ್ ಮುಖಾಂತರ ಅಥವಾ ಮುಖಾಮುಖಿಯಾಗಿ ಕೊಡ್ತಾ ಬಂದಿದ್ವಿ. ಈ ರೀತಿ ಮನೆ ವಿಜ್ಞಾನದಾಸ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಗಿ ಬಂತು ಮೇಡಮ್. ಎಲ್ಲ ವಿಶೇಷವಾದಂತಹ ಒಂದು ಸಂಬಂಧಗಳನ್ನು ಕೊಟ್ಟಂತಹ ಒಂದು ಕಾರ್ಯಕ್ರಮ ಇದು. ಓಕೆ ಓಕೆ, ಭಾಳ ಟಚಿಂಗ್ ಮಾತುಗಳು ಸರ್ ನೀವು ಹೇಳಿದ್ದು. ಸರ್ ಇಷ್ಟೊತ್ತು ನಮ್ಮ ಜೊತೆ ತುಂಬ ಉಪಯುಕ್ತವಾಗಿರೋಂಥ ಮಾಹಿತಿನ ಹಂಚ್ಕೊಂಡ್ರಿ ನಮ್ಮ ಜೊತೆ, ಆಮೇಲೆ ನಿಮ್ಮ ಕ್ವಾಲಿಟಿ ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ರಿ, ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಓಕೆ, ವಂದನೆಗಳು ಮೇಡಮ್. ಹೇಳಿರಲ್ಲ ಇಷ್ಟೊತ್ತು ನಮ್ಮ ಖಗೋಳ ತಜ್ಞರು ಮತ್ತು ನಿವೃತ್ತ ಶಿಕ್ಷಕರು ಅವರ ಅನುಭವದ ಮಾತುಗಳನ್ನ ಎಷ್ಟು ಚೆನ್ನಾಗಿ ಎಳೆಯಾಗಿ ಬಿಚ್ಕೊಂಡು ಬಂದರು. ಇಷ್ಟೊತ್ತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಅಲ್ವಾ? ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.